ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮೈಲ್ ಅ ಲಿಟಲ್ ಬಿಟ್ ಮೋರ್. ಏನು ಹೊತ್ಕೊಂಡು ಹೋಗ್ತಾ ಇದ್ದಾರೆ, ಯಾಕೆ ಇವರೆಲ್ಲ ಇಷ್ಟು ಹ್ಯಾಪಿಯಾಗಿ ಒಂದೇ ಡ್ರೆಸ್ಸಿಂಗ್ ಥೀಮಲ್ಲಿದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ಬೋದಲ್ವಾ. ಬನ್ನಿ ಫ್ರೆಂಡ್ಸ್, ನಾನಿವತ್ತು ನಮ್ಮ ಆಫೀಸ್ನ ಪಾಟ್ಲಾಕ್ ಸ್ಟೋರಿ ಜೊತೆ ಮತ್ತು ನಾನು ಪಾಟ್ಲಾಕ್ಗೆ ನಾನೇನು ಮಾಡ್ಕೊಂಡು ಹೋಗಿದ್ದೆ, ಅದನ್ನು ಯಾವ್ಯಾವ ಥರ ರೆಡಿ ಮಾಡಿದೆ, ಯಾವ ಡಿಶ್ಶು, ಇವೊಂದು ನಾನು ಅದನ್ನು ನಿಮ್ಗೆ ಹೇಳಬಲ್ಲೆ. ಇದು ನನ್ನ ಸಿಗ್ನೇಚರ್ ಡಿಶ್ ಕೂಡ ಹೌದು. ಸೊ ಈ ಬಿರಿಯಾನಿ ನಾನು ಒಬ್ಬರು ಏಜ್ ಆದ ಮುಸ್ಲಿಂ ಅಜ್ಜಿಯಿಂದ ಕಲ್ತಿರೋ ಬಿರಿಯಾನಿ ಇದು. ಬನ್ನಿ ಆಗಿದ್ರೆ ನಾನು ಯಾವ ಥರ ಆ ಬಿರಿಯಾನಿಯನ್ನು ರೆಡಿ ಮಾಡಿದೆ. ಎಸ್ಪೆಷಲಿ ಈ ಬಿರಿಯಾನಿ ಬಂದು ಮಟನ್ ಬಿರಿಯಾನಿ. ಸೊ ನಾನು ಯಾರ್ಯಾರಿಗೆ ಇದನ್ನು ಟೇಸ್ಟ್ ಮಾಡಲಿಕ್ಕೆ ಕೊಟ್ಟಿದ್ದೀನೋ ಅವ್ರಿಗೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಟೇಸ್ಟು. ನೀವು ಕೂಡ ಟ್ರೈ ಮಾಡಿ, ನಿಮಗೂ ಟೇಸ್ಟ್ ಡೆಫಿನೆಟ್ 110% ನಾನು ಹೇಳಬಲ್ಲೆ ಈ ಡಿಶ್ ನಿಮ್ಗೆ ಇಷ್ಟ ಆಗುತ್ತೆ. ಬನ್ನಿ ಆಗಿದ್ರೆ ಏನೇನು ಬೇಕು ಇದಕ್ಕೆ ಅಂತ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಎಣ್ಣೆ. ನಾನು ಪ್ರಿಫರಬಲಿ ಇದಕ್ಕೆ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋದು ಬಂದು ಸನ್ ಪ್ಯೂರ್ ಆಯಿಲ್. ಸೊ ಸನ್ ಪ್ಯೂರ್ ಆಯಿಲ್ನ ನಾನಿಲ್ಲಿ 1 ಬೌಲಷ್ಟು ತೊಗೊಂಡಿದ್ದೀನಿ. ಆಮೇಲೆ ತುಪ್ಪ ಒಂದು ಇದು ನಾನೇ ಮನೆಯಲ್ಲಿ ರೆಡಿ ಮಾಡ್ಕೊಂಡಿರೋ ಗೀ. ಮತ್ತು ಇದಕ್ಕೆ ನನ್ನದೇ ಆದ ಕೆಲವು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಹಾಕಿರ್ತೀನಿ. ಸೊ ದಟ್ ಆ ತುಪ್ಪದ ಸ್ಮೆಲ್ ಅಥವಾ ಟೇಸ್ಟ್ ಅದು ಡಬಲ್ ಆಗುತ್ತೆ ಫ್ರೆಂಡ್ಸ್. ಸೊ 1 ಬೌಲ್ ಆಫ್ ತುಪ್ಪವನ್ನು ನೀವು ತೊಗೋಬೇಕು. ಮತ್ತು ಎರಡನೇದು ಚಕ್ಕೆ ಕೂಡ ನಿಮಗೆ ಗೊತ್ತು, ಮಸಾಲ ಐಟಮ್ಸ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಈ ನಾನ್ ವೆಜ್ಗೆ ಅಂತ. ಸೊ ಇಲ್ಲಿ ನಾನೊಂದು 4 ಚಕ್ಕೆಯನ್ನು ತೊಗೊಂಡಿದ್ದೀನಿ. ನಾನು ಜಾಸ್ತಿ ಮುರಿದಾಕಿಲ್ಲ, ಉದ್ದುದ್ದಾನೆ ತೊಗೊಂಡಿದ್ದೀನಿ. ಮತ್ತು ಲವಂಗ ನಾನು ಜಸ್ಟ್ ನಿಮಗೆ ಶೋಕೇಸ್ ಮಾಡೋದಕ್ಕಷ್ಟೇ ಇಷ್ಟು ತೊಗೊಂಡಿರೋದು. ಇದರಲ್ಲಿ ಒಂದು 7-8 ಲವಂಗ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಲವಂಗ ಬೇಕಾಗುತ್ತೆ. ಸೊ ಲವಂಗ ಆದ ನಂತರ ನೆಕ್ಸ್ಟ್ ಯಾವುದು ಅಂದರೆ ಹೂವು. ಇದನ್ನು ಮರಾಠಿ ಹೂವು ಅಂತ ಕರೀತಾರೆ. ಸೊ ಫ್ರೆಗ್ರೆನ್ಸ್ಗೆ ಇದು ಕೂಡ ನಿಮಗೆ ಶೋ ಮಾಡಲಿಕ್ಕಷ್ಟೇ ನಾನು ತೊಗೊಂಡಿರೋದು. ಇದನ್ನು ಒಂದು 4ರಿಂದ 5 ಪೀಸನ್ನು ನಾನು ತೊಗೋತಾ ಇದ್ದೀನಿ. ಎರಡನೇದು ಏಲಕ್ಕಿನೂ ಕೂಡ ಅಷ್ಟೇ. ನಿನ್ನೆ ನೋಡಿದೆ ಫ್ರೆಂಡ್ಸ್, 4600 kg ಏಲಕ್ಕಿ. ಸೊ ನಾನಿಲ್ಲಿ ಒಂದು 4ರಿಂದ 5 ಏಲಕ್ಕಿನ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಮತ್ತು ಮಸಾಲೆ ಎಲೆ ಅಥವಾ ಬೇ ಲೀವ್ಸ್ ಅಂತಲೂ ಕರೀತಾರೆ. ಇದನ್ನು ನಾನು ಒಂದು 10ರಿಂದ 12 ಎಲೆಗಳನ್ನು ತೊಗೊಂಡಿದ್ದೀನಿ. ಇಲ್ಲಿ ಯಾವುದನ್ನು ಮುರಿದಾಕೊಂಡಿಲ್ಲ. ಮತ್ತು ಹಸಿಮೆಣ್ಸಿನ್ಕಾಯಿ, ಇಲ್ಲಿ ತೋರಿಸಿರೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ. ಮಿನಿಮಮ್ ಇಲ್ಲಿ 15ರಿಂದ 20 ಇರುತ್ತೆ. ಸೊ ನನಗೆ ಸ್ವಲ್ಪ ಯಾವುದೇ ಐಟಮ್ ಕೂಡ ಸ್ವಲ್ಪ ಸ್ಪೈಸಿಯಾಗಿದ್ರೇ ಇಷ್ಟ ಆಗೋದು. ಸೊ ಹಸಿಮೆಣ್ಸಿನ್ಕಾಯಿ. ಎರಡನೇದು ಬಂದು ಕ್ಯಾಶು ನಟ್ಸ್, ಗೋಡಂಬಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇದು ಟೇಸ್ಟ್ ಮಾತ್ರ ಸೆಕ್ಸಿ ಆಗಿರುತ್ತೆ ಫ್ರೆಂಡ್ಸ್. ಗೋಡಂಬಿನ ಮರೀದೆ ಹಾಕಿ ನಿಮ್ಮ ಬಿರಿಯಾನಿಗೆ, ಆವಾಗ ನೀವು ನೋಡಬಹುದು ಗೋಡಂಬಿಯ ಮಹತ್ವ ಏನಿದೆ ಬಿರಿಯಾನಿಯಲ್ಲಿ ಅಂತ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಾನು ಇಲ್ಲಿ 1 ಹಿಡಿಯಷ್ಟು ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೈ ಬೆರಳಷ್ಟು ಉದ್ದದಷ್ಟು ಶುಂಠಿಯನ್ನು ತಗೊಂಡು ಚೆನ್ನಾಗಿ ಕ್ಲೀನ್ ಮಾಡಿ ಸಿಪ್ಪೆ ಸುಲಿದು ನಾನಿಲ್ಲಿ ಅದನ್ನು ಕ್ಲೀನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಆನಿಯನ್ ನಾನಿಲ್ಲಿ ಮಿನಿಮಮ್ ಒಂದು 400 ಗ್ರಾಮ್ ಆನಿಯನನ್ನು ಕಟ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ನಾನು ಆನಿಯನ್ನ ಎಷ್ಟು ಕ್ಲೀನಾಗಿ ಸಣ್ಣ ಸ್ಲೈಸಾಗಿ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಬಿರಿಯಾನಿಗೆ ಯಾವತ್ತೂ ಉದ್ದುದ್ದವಾಗಿ ಕಟ್ ಮಾಡಿ ಸಣ್ಣ ಸ್ಲೈಸ್ ಇರಬೇಕು. ಸೊ ಎರಡನೇ ಮತ್ತು ವೆರಿ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ಟೊಮ್ಯಾಟೊ. ನಾನು ಮೇಯ್ನಾಗಿ ಯಾವುದೇ ಇಂಗ್ರೀಡಿಯೆಂಟ್ಸ್ ನಮ್ಮ ಅಡುಗೆ ರುಚಿ ಬರಬೇಕಂದ್ರೆ ಸೊ ನಾಟಿ ಟೊಮೊಟೊವನ್ನು ಬಳಸಿದ್ದೀನಿ. ಮತ್ತು ಇದು ಬಂದು ಒಣಮೆಣಸು ಹಣ್ಣಿನ ಪುಡಿ. ಸೊ ಇದು ಕೂಡ ನಾನು ಆರ್ಟಿಫಿಷಿಯಲ್ ಇಲ್ಲ ಫ್ರೆಂಡ್ಸ್, ಇದು ಹೋಮ್ ಮೇಡೇನೆ, ನಾನು ಮನೆಯಲ್ಲೇ ಮಾಡ್ಕೊಂಡಿರೋ ಒಣಮೆಣಸು ಹಣ್ಣಿನ ಪುಡಿ. ಎಷ್ಟು ಆಗುತ್ತೋ ನಮ್ಮ ಕೈಯಲ್ಲಿ ಅಷ್ಟು ನಾವೇ ತಗೊಳ್ಳೋಣ. ಯಾಕೆ ಬೇಕು ಔಟ್ಸೈಡ್ ಫುಡ್ ಅಂತ ಅಷ್ಟೆ. ಮತ್ತು ನಿಂಬೆಹಣ್ಣಿನ ರಸ. ನಾನಿಲ್ಲಿ ಅರೌಂಡ್ 2ರಿಂದ 3 ನಿಂಬೆಹಣ್ಣನ್ನು ತೊಗೊಂಡು ಅದರಿಂದ ಜ್ಯೂಸನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಸೊ ಒಳಗಿರೋ ಬೀಜವನ್ನು ತೆಗೆದು ಇಲ್ಲಿ ಕ್ಲೀನ್ ನಿಂಬೆ ರಸವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಮೇಥಿ ಲೀವ್ಸ್ ಇಸ್ ನಥಿಂಗ್ ಬಟ್ ಮೆಂತ್ಯ ಸೊಪ್ಪು. ನಾನಿಲ್ಲಿ 1 ಕಟ್ಟಲ್ಲಿ ಅರ್ಧ ಕಟ್ಟನ್ನು ಕ್ಲೀನಾಗಿ
ತೊಳೆದು ವಾಶ್ ಮಾಡಿ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ಮೆಂತ್ಯ ಸೊಪ್ಪಾದ ನಂತರ ಪುದೀನ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಟನ್ ಬಿರಿಯಾನಿಗೆ. ಸೊ ಮಟನ್ ಬಿರಿಯಾನಿಗೆ ಪುದೀನ ತೊಗೊಂಡಿದ್ದೀನಿ. ಪುದೀನ ಕೂಡ ಅಷ್ಟೇ ಕ್ಲೀನಾಗಿ ತೊಳೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಲ್ಲಿ ಒಂದು ಬೌಲನ್ನು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಮತ್ತು ಎರಡನೇದು ಕೊತ್ತಂಬರಿ ಸೊಪ್ಪು. ನಿಮಗೆ ಗೊತ್ತು ಕೊತ್ತಂಬರಿ ಸೊಪ್ಪು ಯಾವುದಕ್ಕೆಲ್ಲ ಬೇಡ ಯಾವುದಕ್ಕೆಲ್ಲ ಬೇಕು ಅಂತ. ಸೊ ಕೊತ್ತಂಬರಿ ಸೊಪ್ಪು ಇಲ್ಲದೇ ಶೋನೇ ನಡೆಯಲ್ಲ. ಸೊ ಕೊತ್ತಂಬರಿ ಸೊಪ್ಪನ್ನ ನಾನಿಲ್ಲಿ ತೊಳೆದು ಸಣ್ಣದಾಗಿ ಒಂದು ಬೌಲನ್ನು ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಇದು ಕೂಡ ಅಷ್ಟೇ ನಾನು ತೊಗೊಂಡು ಬಂದಿರೋದೆಲ್ಲ ಹೋಮ್ ಮೇಡ್ ಮೊಸರು ಕೂಡ ಮಾಡ್ಕೊಂಡಿದ್ದೀನಿ. ಏನಿಲ್ಲ ಫ್ರೆಂಡ್ಸ್, ಹಾಲನ್ನ ಕಾಯಿಸಿ ಮೊಸರು ಹಾಕಿ ಅದನ್ನು ಈ ಥರ ಇಟ್ಟರೆ ಆರಾಮಾಗಿ ಗಟ್ಟಿ ಮೊಸರು ರೆಡಿ ಆಗುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇಲ್ಲಿ ನಾನು ಕಲ್ಲುಪ್ಪು ಹರಳು ಉಪ್ಪನ್ನು ತೊಗೊಂಡಿದ್ದೀನಿ. ನೀವು ಅಷ್ಟೇ ಯಾವುದೇ ಅಡುಗೆ ಮಾಡಬೇಕಾದ್ರೆ ಸಣ್ಣ ಅಥವಾ ಉಡಿ ಉಪ್ಪನ್ನು ಬಳಸೋದಕ್ಕಿಂತ ಕಲ್ಲುಪ್ಪು ಬಳಸೋದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಮತ್ತು ಕಲರಿಂಗ್ಗೆ ನಾನು ಇಲ್ಲಿ ಲೆಮನ್ ಕಲರ್ ಮತ್ತು ಗ್ರೀನ್ ಕಲರಿಂಗ್ ಪೌಡರ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ಬಳಸಲಿಲ್ಲ ಅಂದ್ರೂ ಓಕೆ. ಫೈನಲಿ ನಮಗೆ ಬೇಕಾಗಿರೋದು ಮಟನ್. ನೀವು ನೋಡ್ಬೋದು ಎಷ್ಟು ಜ್ಯೂಸಿಯಾಗಿದೆ ನಾನು ಬಳಸಿರೋ ಮಟನ್ ಅಂತ. ಸೊ ಸಿಕ್ಕಾಪಟ್ಟೆ ಜ್ಯೂಸಿ ಮಟನ್. ಸೊ ಮಟನ್ ಅಷ್ಟೇ ಅಲ್ಲದೆ ನೀವು ಇದರಲ್ಲಿ ಸ್ವಲ್ಪ ಫ್ಯಾಟ್ ಇರೋ ಮಟನನ್ನು ತೊಗೊಂಡ್ರೆ ನಿಮಗೆ ಬಿರಿಯಾನಿ ಸೂಪರ್ಬಾಗಿ ಬರುತ್ತೆ. ಬಿಕಾಸ್ ಫ್ಯಾಟ್ ಇರೋ ಮಟನ್ ಇದೆಯಲ್ಲ ಅದೇ ಒಂಥರ ಫ್ಲೇವರ್ಡ್ ಇರುತ್ತೆ. ಸೊ ಜ್ಯೂಸಿ ಮಟನನ್ನು ಇಲ್ಲಿ ತೊಗೊಂಡಿದ್ದೀನಿ. ಇಲ್ಲಿ ರೈಸ್ ಬಂದು ನಾನು ಯೂಶ್ವಲಿ ಜೀರಾ ರೈಸನ್ನು ಬಳಸ್ತೀನಿ. ಬಟ್ ಇದು ನಮ್ಮ ಮನೆಯಲ್ಲಿ ಬೆಳೆದಿರೋ ಅಕ್ಕಿಯನ್ನು ತೊಗೊಬಂದು ಇಲ್ಲಿ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್. ಸೊ ನಾನು ಇದನ್ನು ಆಲ್ರೆಡಿ ಚೆನ್ನಾಗಿ ವಾಶ್ ಮಾಡಿ 2-3 ಸರಿ ನೀರನ್ನೆಲ್ಲ ತೆಗೆದು ಎಕ್ಸ್ಟ್ರಾಕ್ಟ್ ಮಾಡಿ ಇಟ್ಕೊಂಡಿರೋ ರೈಸ್ ಇದಾಗಿರುತ್ತೆ. ಸೊ ಬನ್ನಿ ಇವಾಗ ಒಲೆಯನ್ನು ಹಚ್ಚಿ ನಾವು ಅದಕ್ಕೆ ಬೇಕಾದ ಪಾತ್ರೆಯನ್ನು ಇಡೋಣ. ಇಲ್ಲಿ ನಾನು ಕುಕ್ಕರನ್ನು ಬಳಸ್ತಾ ಇದ್ದೀನಿ. ಬಿಕಾಸ್ ಕುಕ್ಕರಲ್ಲಿ ಮಟನನ್ನು ಫಸ್ಟ್ ನಾವು ಬೇಯಿಸ್ಕೋಬೇಕಾಗತ್ತೆ. ಸೊ ಕುಕ್ಕರ್ ಇಟ್ಟ ನಂತರ ಕುಕ್ಕರ್ ಕಾಯೋ ತನಕ ಕಾಯೋಣ. ಬಿಕಾಸ್ ಕುಕ್ಕರ್ ಕಾಯ್ದೇ ನಾವು ಅದಕ್ಕೆ ಎಣ್ಣೆನೋ ಬಳಸೋದು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತೀನಿ. ಸೊ ಈಗ ಕುಕ್ಕರ್ ಕಾದಿದೆ. ಸೊ ಆವಾಗಲೇ ನಾನು ತೋರಿಸಿರೋ ಹಾಗೆ ಇಲ್ಲಿ ಸನ್ಪ್ಯೂರ್ ಎಣ್ಣೆಯನ್ನು ಕಾದಿರೋ ಕುಕ್ಕರ್ ಒಳಗಡೆ ಹಾಕ್ತಾಯಿದ್ದೀನಿ. ಸೊ ಎಣ್ಣೆ ಸ್ವಲ್ಪ ಕಾದಿದೆ ಅನ್ನುವಾಗ ನಾವು ಮತ್ತೆ ಅದಕ್ಕೆ ಗೀಯನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಎಣ್ಣೆ ಕಾದಿರುತ್ತೆ. ಸೊ ಇವಾಗ ನಾವು ಆಗಲೇ ನಿಮಗೆ ತಿಳಿಸ್ದಾಗೆ ಹೋಮ್ ಮೇಡ್ ಗೀ. ಸೊ ಇದನ್ನು ನಾನೇ ಸ್ಪೆಷಲಿ ಪ್ರಿಪೇರ್ ಮಾಡ್ಕೊಂಡಿರೋ ಗೀ ವಿತ್ ದ ಹೆಲ್ಪ್ ಆಫ್ ಬಟರ್. ಸೊ ಅಲ್ಲಿ ಕೊನೆಯಲ್ಲಿ ನೋಡ್ತಾ ಇರ್ಬೋದು ಅದೆಲ್ಲ ಫ್ರೈಡ್ ಮಸಾಲ ಐಟಮ್ಸ್. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಈ ಥರ ನೀವು ಮನೆಯಲ್ಲಿ ತುಪ್ಪವನ್ನು ಮಾಡಿಟ್ಕೊಳ್ಳೋದ್ರಿಂದ ತುಪ್ಪದ ಟೇಸ್ಟ್ ಬಂದು ಡಬಲ್ ಆಗುತ್ತೆ. ಸೊ instead of buying outside artificial masala or anything, ಆದಷ್ಟು ಸಮಯ ಸಿಕ್ಕಾಗ ನಿಮಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ಧನಿಯಾ ಪೌಡರ್ ಆಗಿರ್ಬೋದು ಅದನ್ನೆಲ್ಲ ರೆಡಿ ಮಾಡಿಕೊಂಡ್ರೆ ತುಂಬ ಉತ್ತಮ ಅಂತ ಹೇಳಬಲ್ಲೆ. ಆರೋಗ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇವಾಗ ಹಣ ಬರಲ್ಲ, ಆಸ್ತಿ ಬರಲ್ಲ, ಸಂಪತ್ತು ಬರಲ್ಲ. ಇವಾಗ ಎಲ್ಲದಕ್ಕಿಂತ ಶ್ರೇಷ್ಠ ಅಂದರೆ ನೀವು ಆರೋಗ್ಯವಂತರಾಗಿದ್ದರೆ ನೀವೇ ಅದೃಷ್ಟವಂತರು, ನೀವೇ ಪುಣ್ಯವಂತರು ಅಂತ ಹೇಳ್ಬೋದು. ಅಲ್ಲಿದ್ದವನಿಗೆ ಕಡಲೆ ಇರಲ್ಲ, ಕಡಲೆ ಇದ್ದವ್ರಿಗೆ ಅಳ್ಳಿರಲ್ಲ ಅನ್ನೋ ಹಾಗೆ ಆರೋಗ್ಯ ಇದ್ದವ್ರಿಗೆ ಐಶ್ವರ್ಯ ಇರಲ್ಲ, ಐಶ್ವರ್ಯ ಇದ್ದವ್ರಿಗೆ ಆರೋಗ್ಯ ಇರಲ್ಲ. ಏನು ಇದ್ದರೆ ಏನು ಪ್ರಯೋಜನ ಫ್ರೆಂಡ್ಸ್? ಆರೋಗ್ಯ ಅನ್ನೋದು ತುಂಬಾ ದೊಡ್ಡ ಉಡುಗೊರೆ ನಮಗೆ ಆ ದೇವರಿಂದ ಸಿಗಬೇಕಾಗಿರುತ್ತೆ. ಅದಕ್ಕೆ ತಕ್ಕಂಗೆ ನಮ್ಮ ಆರೋಗ್ಯವನ್ನು ನಾವು ಹಿಡಿತದಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಬಾಯಿನ ಯಾವುದಕ್ಕೆ ಆಗಲಿ ಅತಿಯಾಗಿ ಮಾತಾಡಲೂಬಾರ್ದು, ಅತಿಯಾಗಿ ತಿನ್ನೋದಕ್ಕೂ ಯೂಸ್ ಮಾಡಬಾರ್ದು. ಎಲ್ಲಿ ಎಷ್ಟು ಬಳಸಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಈಗ ಎಣ್ಣೆ ಕಾದಿದೆ. ನಾನು ಆವಾಗಲೇ ತೋರಿಸಿದ ಹಾಗೆ ಎಲ್ಲ ಥರದ ಮಸಾಲ ಐಟಮ್ಸ್, ಚಕ್ಕೆ, ಲವಂಗ, ಏಲಕ್ಕಿ, ಮಸಾಲೆ ಹೂವು ಮತ್ತು
ಗೋಡಂಬಿನೂ ಕೂಡ ನಾನು ಇದೇ ಸಮಯದಲ್ಲಿ ಬಳಸ್ತೀನಿ, ಮತ್ತು ಬೇ ಲೀವ್ಸ್. ಸೊ ಪಲಾವ್ ಎಲೆ ಅಂತ ಕರೀತಾರೆ, ಇಂಗ್ಲೀಷಲ್ಲಿ ಅದನ್ನು ಬೇ ಲೀವ್ಸ್ ಅಂತಲೂ ಕರೀತಾರೆ. ಇದನ್ನು ಸ್ವಲ್ಪ ಸೆಮಿ ಫ್ರೈ ಆಗೋ ತನಕ ಜಸ್ಟ್ ಅದರದ್ದು ಘಮ ಅಂತ ಏನು ಹೇಳ್ತೀವಿ, ಅದು ಆ ಘಮ ಈಚೆ ಬರೋ ತನಕ ನಾವು ಇದನ್ನು ಫ್ರೈ ಮಾಡಬೇಕಾಗತ್ತೆ. ಇವಾಗ ಆಗಿದೆ. ಸೊ ಇಮಿಡಿಯೇಟ್ ನೀವು ಯೋಚನೆ ಮಾಡೋದು ಬೇಕಾಗಿಲ್ಲ. ನೋಡ್ಬೋದು ಆನಿಯನನ್ನು ಆ್ಯಡ್ ಮಾಡ್ತಾಯಿದ್ದೀನಿ, ಈರುಳ್ಳಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಬಟ್ ಈರುಳ್ಳಿನ ನೀವು ಅಬ್ಸರ್ವ್ ಮಾಡಿ ಸಿಕ್ಕಾಪಟ್ಟೆ ವೆರಿ ಫೈನ್ ಸ್ಲೈಸ್ ಆಗಿ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋದು ಫ್ರೆಂಡ್ಸ್. ಎಷ್ಟು ನೀಟಾಗಿ ಅಂದರೆ ಎಷ್ಟು ಈವನ್ ಆಗಿದೆ ಅಂತ ನೀವು ಅಲ್ಲಿ ನೋಟಿಸ್ ಮಾಡ್ಬೋದು. ಸೊ ನಾವು ಆನಿಯನನ್ನು ಎಷ್ಟು ಬಳಸ್ತೀವಿ ಈ ಬಿರಿಯಾನೀಸ್ಗೆ ಅಷ್ಟು ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಆನಿಯನನ್ನು ಯಾವುದೇ ಥರ ಎಣ್ಣೆಯಲ್ಲಿ ಸಪ್ರೇಟ್ ಫ್ರೈ ಮಾಡಿ ಯೂಸ್ ಮಾಡ್ತಾ ಇಲ್ಲ. ಇದೊಂಥರ ಪ್ಲೇನ್ ಬಿರಿಯಾನಿ, ಬಟ್ ಸಿಂಪ್ಲಿ ಸೂಪರ್ಬ್ ಟೇಸ್ಟ್ ಇರುತ್ತೆ. ಮತ್ತೆ ತಿನ್ಬೇಕನ್ಸುತ್ತೆ. ವೆನೆವರ್ ನಾನು ನಮ್ಮ ಮನೇಲಿ ಮಾಡಿದ್ರೆ ನಮ್ಮಮ್ಮ ಯೂಶ್ವಲಿ ಹೇಳ್ತಿರ್ತಾರೆ, ಸೊ ಬಿರಿಯಾನಿ ಹೋಗ್ತಾನೆ ಇರುತ್ತೆ. ಲೈಕ್ ಹೆಂಗೆ ಅಂದರೆ ಹೊಟ್ಟೆ ತುಂಬಿದ್ದು ಗೊತ್ತಾಗಲ್ಲ, ತುಂಬಿದೆ ಅಂತಲೂ ಫೀಲ್ ಆಗಲ್ಲ. ಆ ರೇಂಜಲ್ಲಿ ಬಿರಿಯಾನಿ ಇದನ್ನು ತಿಂತಾರೆ ಅಂತ ನಾನು ಅಶ್ಯೂರೆನ್ಸ್ ಕೊಡ್ತೀನಿ. ನೀವು ಓನ್ಲಿ ಥಿಂಕ್ ಇಷ್ಟೆಲ್ಲ ಐಟಮ್ಸ್ನ ನೀವು ಬಳಸೋದಷ್ಟೇ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಫ್ರೆಂಡ್ಸ್. ತುಂಬ ಅಚ್ಚುಕಟ್ಟಾದ ರುಚಿಕರವಾದ ಬಿರಿಯಾನಿ ಬೇಕಾ, ದಯವಿಟ್ಟು ಈ ನನ್ನ ರೆಸಿಪಿಯನ್ನು ಟ್ರೈ ಮಾಡಿ. ದಯವಿಟ್ಟು ನಿಮ್ಮ ಕಮೆಂಟ್ಸನ್ನು ನನ್ನ ಕಮೆಂಟ್ಸ್ ಬಾಕ್ಸಲ್ಲಿ ನನಗೆ ತಿಳಿಸಿ. ನೀವು ಇಷ್ಟಪಡದೆ ಇರೋದಕ್ಕೆ ಚಾನ್ಸೇ ಇಲ್ಲ. ನಾನು ಯಾವ ಮೆಥಡಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಆ ಮೆಥಡಲ್ಲಿ ಮಾಡಿದರೆ ಫ್ರೆಂಡ್ಸ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತಲೇ ಹೇಳ್ಬೋದು. ಬಿಕಾಸ್ ಮಟನ್ ಅಲ್ವಾ, ನೀವು ಒಂದು ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ, ಸಪ್ರೇಟು ವಿಷಲ್ ಕೂಗಿಸ್ತಾನೆ ಇರಬೇಕಾಗುತ್ತೆ. ಸೊ ಮಟನ್ ಡಿಪೆಂಡ್ಸ್ ಆನ್ ಮಟನ್ ಅಂತಲೂ ಹೇಳ್ಬೋದು. ಸ್ವಲ್ಪ ಎಳೆ ಮಾಂಸದಾದರೆ ಅಷ್ಟು ವಿಷಲ್ಸ್ ಬೇಕಾಗಲ್ಲ, ಒಂದು 3 ವಿಷಲ್ ಸಾಕು ಎಳೆ ಮಾಂಸಕ್ಕೆ. ತೀರಾ ಬಲ್ತಿರೋದಾದ್ರೂ ಒಂದು 5ರಿಂದ 6 ವಿಷಲ್ ನೆಸಸರಿ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ನಾನು ಮೀಡಿಯಮ್ ಏಜಿನ ಕುರಿ ಮಾಂಸವನ್ನು ಸೆಲೆಕ್ಟ್ ಮಾಡಿರೋದ್ರಿಂದ ನನಗೇನು ಅಷ್ಟು ವಿಷಲ್ ಬೇಕಾಗಿಲ್ಲ ಅನಿಸುತ್ತೆ. ಸೊ ಆನಿಯನ್ ನೋಡಿ ಬೇಯ್ತಾನೆ ಇದೆ. ಸ್ವಲ್ಪ ಆನಿಯನನ್ನು ನಾಟ್ ಇವನ್ ಡೀಪ್ ಫ್ರೈಗಿನ್ನ ಕಡಿಮೆ ಸ್ವಲ್ಪ ಅದರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಆನಿಯನ್ದೇ ಆದ ಅಥವಾ ಈರುಳ್ಳಿಯದ್ದೇ ಆದ ಒಂದು ಸ್ಮೆಲ್, ಘಮ ಅನ್ನೋದು ಅದನ್ನು ರಿಲೀಸ್ ಮಾಡುತ್ತೆ. ಅಲ್ಲಿ ತನಕ ನಾವು ಆನಿಯನನ್ನು ಫ್ರೈ ಮಾಡ್ಕೋಬೇಕು. ಆ್ಯಂಡ್ ಮೋರೋವರ್ ನನಗೆ ಬ್ಯಾಂಗ್ಳೂರಲ್ಲಿ ನಾನಷ್ಟು ವೆಸಲ್ಸ್ ಕಲೆಕ್ಷನ್ಸ್ ಇಲ್ಲ ಫ್ರೆಂಡ್ಸ್. ಇರೋದ್ರಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡ್ತೀವಿ. ಬಿಕಾಸ್ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಏನು ಮಾಡ್ತಾರೆ ಹೇಳಿ, ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಬೇಕು. ಸೊ ಇರೋದ್ರಲ್ಲೇ ನಾನು ಎಷ್ಟು ಅಡ್ಜಸ್ಟ್ ಮಾಡೋಕ್ಕಾಗುತ್ತೋ ಅಷ್ಟು ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಇದು ನಾನು ಬಳಸ್ತಾ ಇರೋದು 5 ಲೀಟರ್ ಕುಕ್ಕರ್ ಆಗಿದ್ರೂ ಇದು 1 kg ಮಟನ್ಗೆ ಈ ವೆಸಲ್ ಅಷ್ಟು ಸಫಿಷಿಯಂಟ್ ಅಲ್ಲ ಫ್ರೆಂಡ್ಸ್. ಅಟ್ಲೀಸ್ಟ್ 1 kg ಮಟನ್ಗೆ ನೀವು ಮಿನಿಮಮ್ 10 kg ಕುಕ್ಕರಲ್ಲಾದರೂ ಯೂಸ್ ಮಾಡಬೇಕಾಗುತ್ತೆ. ಸೊ ನೀವು ನೋಡ್ಬೋದು ನಾನು ಹಾಕೋ ಇಂಗ್ರೀಡಿಯೆಂಟ್ಸ್ ಎಲ್ಲ ತುಂಬ ಹೋಗುತ್ತೆ. ಸೊ ನೆಕ್ಸ್ಟ್ ಮಟನ್ ಎಲ್ಲಿ ಹಾಕ್ತೀರಾ? ಸೊ ಅಟ್ಲೀಸ್ಟ್ 5 kg ಕುಕ್ಕರ್ ಆದರೆ ನಿಮಗೆ ಕುಕ್ಕರಲ್ಲೇ ಕೂಡ ದಮ್ ಮಾಡ್ಬೋದು. ಕುಕ್ಕರಷ್ಟು ಇನ್ನೊಂದಿಲ್ಲ. ಆ್ಯಂಡ್ ಮೋರೋವರ್ ಬಿರಿಯಾನಿ ಹಂಡಿ ಅಂತ ಬರುತ್ತೆ, ಬಿರಿಯಾನಿ ಹಂಡಿಯಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಎಲ್ಲ ಅಚ್ಚುಕಟ್ಟಾಗಿ ಹದದಲ್ಲಿ ಬೇಯುತ್ತೆ. ಸೊ ಆವಾಗ ಎಷ್ಟು ಆರಾಮಿರ್ಬೋದು. ಲೈಕ್ ಕುಕ್ಕರ್ ಏನೋ ಒಂದು ಏನು ಹೇಳ್ತಾರೆ ಅಶ್ಯೂರೆನ್ಸ್ ಕೊಡ್ಬೋದು, ಬಟ್ ಬೇರೆ ಪಾತ್ರೆಗಳಲ್ಲಿ ನೀವು ಬಿರಿಯಾನಿ ಮಾಡ್ತೀನಿ ಅನ್ನೋದೆಲ್ಲ ಹೈಲಿ ಇಂಪಾಸಿಬಲ್. ಬಿಕಾಸ್ ಇಲ್ಲಿ ನಾವು ಜಾಸ್ತಿ ಜಿಂಜರು ಗಾರ್ಲಿಕ್ ಹಾಕಿರೋದ್ರಿಂದ ಅದು ಅಂಡಿಟ್ಕೊಳ್ಳೋ ಸಾಧ್ಯತೆ ಹೆಚ್ಚಿರುತ್ತೆ. ಇವಾಗ ಆನಿಯನ್ ಬೆಂದಿದೆ ಫ್ರೆಂಡ್ಸ್, ಅರ್ಧಕ್ಕರ್ಧ ಆನಿಯನ್ ಕ್ವಾಂಟಿಟಿನೇ ಕಡಿಮೆ ಆಗಿದೆ. ಅಲ್ಲಿ ತನಕ ನಾನು ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಡೀಪಾಗಿ. ಸೊ ಇವಾಗ ನಾನು ಆವಾಗಲೇ ತೋರಿಸ್ದಂಗೆ ಚೆನ್ನಾಗಿ ಕ್ಲೀನಾಗಿ ಸಿಪ್ಪೆ ಸುಲಿದು ಮತ್ತು ಕ್ಲೀನ್ ಮಾಡಿರೋ ಜಿಂಜರ್ ಮತ್ತು ಗಾರ್ಲಿಕ್, ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ನೀಟಾಗಿ ಒಳ್ಳೆ ಫೈನ್ ಪೇಸ್ಟಾಗಿ ಮಾಡಿಕೊಂಡ್ರೆ ಅದನ್ನು ಇಲ್ಲಿ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ಲು ಅಷ್ಟೇ, ಅದು ಹೋಗೋ ತನಕ, ಹಸಿ ಸ್ಮೆಲ್ ಹೋಗೋ ತನಕನೂ ನೀವು ಅದನ್ನು ಫ್ರೈ ಮಾಡಬೇಕು. ತೀರಾ ಹರಿ ಬರಿಯಲೇ ಆಯಿತು ಬಿಡು, ಕುಕ್ಕಿಂಗ್ಗೆ ಅದರದ್ದೇ ಆದ ಒಂದು
ಮೆಥಡ್ ಇದೆ, ಟೆಕ್ನಿಕ್ ಇದೆ. ಸ್ವಲ್ಪ ನಿಮ್ಮ ಬ್ರೈನ್ ಕೂಡ ಯೂಸ್ ಮಾಡಬೇಕಾಗುತ್ತೆ. ವೇ ಆಫ್ ಇಂಗ್ರೀಡಿಯೆಂಟ್ಸ್ ಬೇಯೋದಾಗಿರ್ಬೋದು, ಅದರದ ಒಂದು ಸ್ಮೆಲ್ ಬರೋದ್ರಾಗಿರ್ಬೋದು, ನೀವು ಜಡ್ಜ್ ಮಾಡ್ಬೋದು ಅದು ಬೆಂದಿದೆಯಾ, ನನಗೆ ಬೇಕಾದ ಹದದಲ್ಲಿ ಇದೆಯಾ ಅಂತ. ಎಲ್ಲವನ್ನೂ ನಾವು ನೋಟಲ್ಲಿ ಬರ್ಕೊಂಡು ಅದರದ್ದೇ ಮಾಡ್ತೀನಿ ಅನ್ನೋದಲ್ಲ. ನಿಮ್ಮದೇ ಆದ ಒಂದು ಬೇಸಿಕ್ ಕಾನ್ಸೆಪ್ಟ್ ಇರಬೇಕು, ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು. ಯಾವುದನ್ನ ಎಷ್ಟು ಹಾಕಿದ್ರೆ ಎಷ್ಟು ಹದದಲ್ಲಾಗಿರುತ್ತೆ. ಇವೊಂದು ನಾನೆಲ್ಲನ ನಾನೇ ಇನ್ವೆಂಟ್ ಮಾಡಿದ್ದೀನಿ ಅಂತಲ್ಲ, ನಾನು ಕೆಲವು ಐಟಮ್ಗಳನ್ನು ಯೂಟ್ಯೂಬಲ್ಲಿ ನೋಡ್ತೀನಿ, ನಾನು ಟ್ರೈ ಮಾಡ್ತೀನಿ, ಬಟ್ ಎಲ್ಲವನ್ನು ಅವ್ರು ಹೇಳಿದಾಗೆ ಮಾಡಲ್ಲ. ಸೊ ನಮಗೆ ಆದ ಒಂದು ಕುಕ್ಕಿಂಗ್ ನಾಲೆಡ್ಜ್ ಇದ್ದರೆ ತುಂಬ ಬೆನಿಫಿಷಿಯಲ್ ಆಗಿರುತ್ತೆ ಫ್ರೆಂಡ್ಸ್. ಆಮೇಲೆ ಇನ್ನೊಂದು ಹೇಳ್ಬೋದು, ದೇವ್ರು ಕೊಟ್ಟಿರೋ ಕೈ ರುಚಿ ಅಂತ. ಸೊ ಯಾರೇ ಏನೇ ಮಾಡಿದ್ರು ಕೆಲವ್ರದ್ದು ಕೈ ರುಚಿ ಅನ್ನೋದು ತುಂಬಾ ಆ್ಯಡೆಡ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಕೆಲವ್ರು ಹೇಳ್ತಾರೆ ಏನೇ ಇಂಗ್ರೀಡಿಯೆಂಟ್ಸ್ ಹಾಕಿದ್ರು ಅವತ್ತು ಮಾಡಿದ್ದು ಟೇಸ್ಟ್ ಬರಲಿಲ್ಲ, ಅವರು ಮಾಡಿದ್ದು ಟೇಸ್ಟ್ ಬರಲಿಲ್ಲ ಅಂತ. ಅದಕ್ಕೆಲ್ಲ ಏನು ಹೇಳ್ತಾರೆ, ಕೈ ರುಚಿ. ಸೊ ಅವ್ರದ್ದೇ ಆದ ಕೈ ಪಕ್ವತೆ ಇರುತ್ತೆ. ಸೊ ಅದೆಲ್ಲ ಇನ್ಫ್ಲೂಯೆನ್ಸ್ ಆಗುತ್ತೆ ಫ್ರೆಂಡ್ಸ್. ಮಾಡಿದ್ರೆ ತಾನೇ ನಮ್ಮ ಕೈ ರುಚಿ ಇದೆಯಾ ಇಲ್ವಾ, ಈ ಒಂದು ನಮ್ಮದೇ ಆದ ಟೇಸ್ಟ್ ಬರ್ಬೋದು. ಅಟ್ಲೀಸ್ಟ್ ಇದೆಲ್ಲ ಏನು ಗೊತ್ತಾ, ಒಂದು ಐಡಿಯಾಸ್ ಬರುತ್ತೆ. ನೀವೇನು ಮಾಡ್ಬೋದು, ನೀವು ಇದನ್ನು ಮಾಡಿಫೈ ಕೂಡ ಮಾಡ್ಬೋದು, ನಿಮ್ಮದೇ ಆದ ಅದರ ಮಸಾಲ ಹಾಕಿ ಮಾಡಿಫೈ ಮಾಡ್ಬೋದು. ನನ್ನನ್ನೇ ಫಾಲೋ ಮಾಡಿ ಅಂತಲ್ಲ, ಇದೇನು ಗೊತ್ತಾ, ಜಸ್ಟ್ ನಿಮಗೆ ರೂಟನ್ನು ಹೇಳ್ಕೊಡುತ್ತೆ. ಹೀಗೆ ಮಾಡಿದ್ರೆ ಹೀಗೆ ಬಿರಿಯಾನಿ ಚೆನ್ನಾಗಿರುತ್ತೆ. ದಿಸ್ ಇಸ್ ಆಲ್ ದ ಮೆಥಡ್ ಅಂತಲೇ ನಾನು ಹೇಳ್ಬೋದು. ಮೆಥಡಾಲಜಿ ಯಾರದೇ ಆಗಿರ್ಬೋದು, ಅದರಲ್ಲಿ ಹಾಕೋ ಇಂಗ್ರೀಡಿಯೆಂಟ್ಸ್ ನಮ್ಮದಾಗಿರಬೇಕು ಫ್ರೆಂಡ್ಸ್, ನಮ್ಮ ಐಡಿಯಾಸಲ್ಲಿ ಬೇಸ್ಡ್ ಆಗಿರ್ಬೋದು. ಇವಾಗ ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಇದು ಕೂಡ ಹೋಮ್ ಮೇಡ್ ಚಿಲ್ಲಿ ಪೌಡರ್, ನಾನು ಯಾವಾಗ ನನಗೆ ಟೈಮ್ ಸಿಗುತ್ತೆ ಅವಾಗೆಲ್ಲ ನನಗೆ ಮನೆಗೆ ಬೇಕಾಗಿರೋ ಐಟಮ್ಸ್ಗಳನ್ನೆಲ್ಲ ನಾನೇ ಮಾಡ್ಕೊಂಡಿರ್ತೀನಿ. ಈ ಚಿಲ್ಲಿ ಪೌಡರ್ನ ನಾನು ಸಣ್ಣ ಜೀರಿಗೆ, ಮಣ್ಕಟ್ ಮೆಣಸಿನ ಅಂತ ಸಿಗುತ್ತೆ ಬ್ಯಾಂಗ್ಳೂರು ಸೈಡ್ ಯಾಕೆ, ಹಳ್ಳಿ ಸೈಡ್ ಕೂಡ ಸಿಗುತ್ತೆ. ಬಿಕಾಸ್ ಬ್ಯಾಂಗ್ಳೂರಿಗೆಲ್ಲ ಬರೋದು ಹಳ್ಳಿ ಸೈಡೇ ಅಲ್ವಾ. ಅಂದರೆ ಒಂದು ಪ್ಲೇಸಲ್ಲಿ ಸಿಗುತ್ತೆ ಎಲ್ಲ ಐಟಮ್ಸ್, ಅಂದರೆ ಸ್ವಲ್ಪ ಬ್ಯಾಂಗ್ಳೂರು ಮಾರ್ಕೆಟಲ್ಲಿ ಸಿಗುತ್ತೆ ಎಲ್ಲ. ಸೊ ಹಳ್ಳಿ ಕಡೆಯೂ ಸಿಗುತ್ತೆ. ಸೊ ಈ ಮಣ್ಕಟ್ ಮಿರ್ಚಿಯನ್ನು ನಾನು ತೊಗೊಂಡಿದ್ದೀನಿ. ಮಣ್ಕಟ್ ಮಿರ್ಚಿ ಅಲ್ಲದೆ ಸ್ವಲ್ಪ ಕಲರಿಂಗ್ ಬರಲಿ ಅಂತ ನಾನು ಈ ಹಸಿಮೆಣ್ಸಿಗೆ ಹಣ್ಣಿನ ಪೌಡರ್ ಮಾಡಬೇಕಾದ್ರೇ ಸ್ವಲ್ಪ ಈ ಬ್ಯಾಡಗಿ ಮೆಣಸಿನ ಹಣ್ಣು ಕೂಡ ಹಾಕಿರ್ತೀನಿ, ಜಸ್ಟ್ ಫಾರ್ ಅ ಕಲರಿಂಗ್ ಪರ್ಪಸ್. ಆಬ್ವಿಯಸ್ಲಿ ಚಿಲ್ಲಿ ಸ್ಪೈಸಿ ಪರ್ಪಸ್ಗೋಸ್ಕರ ನಾನು ಈ ಮಣ್ಕಟ್ಟು ಜೀರಿಗೆ ಮೆಣಸಿನ ಹಣ್ಣನ್ನೇ ಬಳಸೋದು. ಅದು ತುಂಬಾ ಸ್ಪೈಸಿ ಇರುತ್ತೆ, ಟೇಸ್ಟ್ ಕೂಡ ಅಷ್ಟೇ ಆಸಮಾಗಿ ಬರುತ್ತೆ. ನಾನು ಇಲ್ಲೇನು ಬೇರೆ ಆರ್ಟಿಫಿಷಿಯಲ್ ಮಸಾಲವನ್ನು ಬಳಸ್ತಾ ಇಲ್ಲ ಫ್ರೆಂಡ್ಸ್, ಅದೊಂದು ತುಂಬ ಖುಷಿ ವಿಚಾರ. ಸೊ ದಯವಿಟ್ಟು ನೀವು ಅಷ್ಟೇ ಮನೆಯಲ್ಲಿ ಏನೇ ರೆಡಿ ಮಾಡಬೇಕಾದ್ರೂ ಅಷ್ಟೇ ದಯವಿಟ್ಟು ಆರ್ಟಿಫಿಷಿಯಲ್ ಮಸಾಲವನ್ನು ಆದಷ್ಟು ಕಡಿಮೆ ಮಾಡಿ ಫ್ರೆಂಡ್ಸ್. ಇವಾಗ ಬನ್ನಿ, ಈಗ ನಾವು ಈ ಐಟಮ್ಗಳು ಅಂದರೆ ಸೊಪ್ಪಿನ ಸರದಿ. ಸೊ ಆವಾಗಲೇ ಹೇಳಿದಂಗೆ ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿಕಾಯಿನ ನಾನು ಮ್ಯಾಕ್ಸ್ ಟು ಮ್ಯಾಕ್ಸ್ 1/4 kg ಮಟನ್ಗೆ 10ರಿಂದ 15 ಮೆಣಸಿಕಾಯಿ ತೊಗೊಂಡಿದ್ದೀನಿ. ನಾನು ಆವಾಗಲೇ ನಿಮಗೆ ಇನಿಷಿಯಲಿ ಹೇಳಿದೆ, ನಾನೊಂದು ಸ್ವಲ್ಪ ಖಾರವನ್ನು ಇಷ್ಟಪಡ್ತೀನಿ, ಆದ ಕಾರಣ ಸೊ ಇಲ್ಲಿ ಜಾಸ್ತಿ ಮೆಣಸಿಕಾಯನ್ನು ಆ್ಯಡ್ ಆನ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ನೊಂದನ್ನು ನೀವು ಪಾಯಿಂಟ್ ಔಟ್ ಮಾಡ್ಬೋದು, ಇಲ್ಲಿ ಮೆಣಸಿಕಾಯನ್ನು ನಾನು ಕಟ್ ಮಾಡಿಲ್ಲ ಅಥವಾ ಮುರ್ಕೊಂಡಿಲ್ಲ, ಯಾವುದೇ ಥರ ಅದನ್ನು ಕಟ್ ಮಾಡಿಲ್ಲ. ಸೊ ಹಾಗೆ ಬಳಸ್ತಾ ಇದ್ದೀನಿ, ನೀವು ಕೂಡ ಹಾಗೆಯೇ ಯೂಸ್ ಮಾಡಿ, ಜಸ್ಟ್ ವಾಶ್ ಮಾಡ್ಕೋಬೇಕಷ್ಟೆ. ಇವಾಗ ಪುದೀನ ಹಾಕೋಣ, ಪುದೀನ ಆದ ನಂತರ ಕೊತ್ತಂಬರಿ ಹಾಕೋಣ, ಕೊತ್ತಂಬರಿ ಆದ ನಂತರ ಮೆಂತ್ಯ ಸೊಪ್ಪು. ಇದನ್ನು ಮೇಥಿ ಲೀವ್ಸ್ ಅಂತ ಹೇಳ್ತಾರೆ, ಲೈಕ್ ಕಸ್ತೂರಿ ಮೇಥಿ ಅಂತಲೂ ಕರೀತಾರೆ. ನಾನಿಲ್ಲಿ ಕಸ್ತೂರಿ ಮೇಥಿಯನ್ನು ಬಳಸ್ತಾ ಇಲ್ಲ. ನಮಗೆ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಲೈಕ್ ಮೆಂತ್ಯ ಸೊಪ್ಪು ಆರಾಮಾಗಿ ಹಸಿದೆ ಸಿಗಬೇಕು ಅಂದರೆ ಯಾಕೆ ಮೇಥಿ ಲೀವ್ಸನ್ನು ಬಳಸೋಣ ಬಿಡಿ, ಹೆಲ್ದಿಯಾಗಿರೋಣ. ಸೊ ಇದನ್ನೆಲ್ಲ ಬಳಸಿದ ನಂತರ ಸ್ವಲ್ಪ ನಾವು ಅದನ್ನು ಆ ಕಡೆ ಈ ಕಡೆ ಮಾಡ್ಕೋತಾ ಹೋಗಬೇಕು. ಸೊ ನಾನು ಇಲ್ಲೊಂದು ಸ್ವಲ್ಪ ರಿಮೂವ್ ಮಾಡ್ತಾಯಿದ್ದೀನಿ, ನಾನು ಮರ್ತೋಗ್ಬಿಟ್ಟೆ. ನನಗೆ ರೈಸ್ಗೂ ಸ್ವಲ್ಪ ಇದು ಬೇಕಾಗಿರುತ್ತೆ. ಆಲ್ರೆಡಿ ನಾನು ರೈಸ್ಗೂ ಸೇರಿನೇ ಇಲ್ಲಿ ಚಾಪ್ ಮಾಡ್ಕೊಂಡಿದ್ದೆ, ಬಟ್ ವಿಡಿಯೋ ಮಾಡ್ತಾ ಆ ಮಧ್ಯದಲ್ಲಿ ಸೊಪ್ಪನ್ನು ತೆಗಿಯೋದು ಮರ್ತುಬಿಟ್ಟೆ. ಥ್ಯಾಂಕ್ ಗಾಡ್, ಅದನ್ನು ಟ್ವಿಸ್ಟ್ ಮಾಡೋಕ್ಕೂ ಮುಂಚೆ ನನಗೆ ನೆನಪಾಗಿದೆ. ನಾನು ಸ್ವಲ್ಪ ಸೊಪ್ಪನ್ನು ತಗೋಬೇಕು ರೈಸ್ ಮಾಡಲಿಕ್ಕೆ ಅಂತ.
ಈ ಥರ ತಿರ್ಕೋಬೇಕು ಫ್ರೆಂಡ್ಸ್. ಬಿರಿಯಾನಿ ಈ ಥರ ಮಾಡಿದ್ರೆ ಯಾರಿಗೂ ಇಷ್ಟ ಆಗಲ್ಲ ಅಂತ ಹೇಳಿ, ಎಲ್ಲರೂ ಇಷ್ಟಪಡ್ತಾರೆ. ಈಚ್ ಆ್ಯಂಡ್ ಎವ್ರಿಬಡಿ, ಎಸ್ಪೆಷಲಿ ನನಗೆ ನಮ್ಮ ಮಮ್ಮಿ ಇದನ್ನು ಇಷ್ಟಪಡ್ತಾರೆ. ಇವಾಗ ನೋಡಿ ಹೋಮ್ ಮೇಡ್ ಕರ್ಡ್ ಆವಾಗಲೇ ಹೇಳಿದೆ. ಸೊ ಒಂದು ಬೌಲ್ ಆಫ್ ಕರ್ಡನ್ನು ತೊಗೊಂಡಿದ್ದೀನಿ. ಸಣ್ಣ ಸಣ್ಣ ಬೌಲ್ ಮೊದಲು ತೋರಿಸ್ತಾ ಅಲ್ಲ, ಇದು ದೊಡ್ಡ ಬೌಲ್ ಆಗಿರುತ್ತೆ. ಸೊ ಕರ್ಡು ಹುಳಿ ಇದ್ದರೂ ಓಕೆ, ಹುಳಿ ಇಲ್ಲ ಅಂದರೂ ಓಕೆ. ಕರ್ಡ್ ಹುಳಿ ಇದ್ದರೆ ಸ್ವಲ್ಪ ಲೆಮನ್ ಕಡಿಮೆ ಮಾಡಿ, ಇಲ್ಲ ಅಂದರೆ ಕರ್ಡನ್ನು ಸ್ವಲ್ಪ ಜಾಸ್ತಿ ಯೂಸ್ ಮಾಡಿ. ಸೊ ಇವಾಗ ನಾಟಿ ಟೊಮೊಟೊ ಆವಾಗಲೇ ಹೇಳ್ದಂಗೆ ನಾಟಿ ಟೊಮೊಟೊವನ್ನು ತೊಗೊಂಡಿದ್ದೀನಿ. ಅದನ್ನು ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಬೀಜ ಅಥವಾ ಏನು ಯಾವುದು ಡಿವೈಡ್ ಮಾಡಿಲ್ಲ. ಮತ್ತು ನೆಕ್ಸ್ಟು ಲೆಮನ್ ಜ್ಯೂಸನ್ನು ಆ್ಯಡ್ ಆನ್ ಮಾಡ್ತಾಯಿದ್ದೀನಿ. ಲೆಮನ್ ಜ್ಯೂಸ್ ಆದ ನಂತರ ಸೊ ಟರ್ನಿಂಗ್ ಮಾಡೋದಾದರೆ ಮಾಡ್ಬೋದು, ಇಲ್ಲ ಅಂದರೆ ಹಾಗೇನೂ ಕೂಡ ಬಿಡ್ಬೋದು. ಸೊ ನಂದು ಸ್ಟವ್ ಚಿಕ್ಕದಿರೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್, ಕುದಿ ಬರಲಿಕ್ಕೆ ಆಗಲಿ ಅಥವಾ ಬೇಗ ಹೀಟ್ ಆಗೋದಕ್ಕೆ ಆಗಲಿ. ಈಗ ನಾನು ಕಲ್ಲುಪ್ಪನ್ನು ಬಳಸ್ತಾ ಇದ್ದೀನಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಬೇಸಿಕ್ ನಾಲೆಡ್ಜ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕುಕ್ಕಿಂಗಲ್ಲಿ. ನಾನು ಇಷ್ಟೇ ಉಪ್ಪಾಕಿ ಅಷ್ಟೇ ಉಪ್ಪಾಕಿ ಅಂತ ಹೇಳೋಕ್ಕಾಗಲ್ಲ. ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಕೆಲವ್ರಿಗೆ, ನಾನಂತೂ ಸ್ವಲ್ಪ ಉಪ್ಪು ಮುಂದಾಗೇ ಯೂಸ್ ಮಾಡ್ತಾನೆ ಅಡುಗೆಯಲ್ಲಿ. ಸೊ ಜಾಸ್ತಿ ಸ್ವಲ್ಪ 1-2 ಕಾಳು ಉಪ್ಪು ಜಾಸ್ತಿ ಯೂಸ್ ಮಾಡ್ತೀನಿ. ಇವಾಗ ನೋಡಿ ಜ್ಯೂಸಿ ಮಟನ್. ಸೊ 1/4 kg ಮಟನ್ನನ್ನು ತೊಗೊಂಡಿದ್ದೀನಿ. ಎಷ್ಟು ಫ್ರೆಶ್ ಆಗಿದೆ ನೋಡಿ ಮಟನ್ ಫ್ರೆಂಡ್ಸ್. ಸಮ್ಟೈಮ್ಸ್ ಅನಿಸುತ್ತೆ ನನಗೆ ಹಳ್ಳಿಗಿನ್ನ ಬೆಂಗಳೂರಲ್ಲೇ ಒಳ್ಳೊಳ್ಳೆ ಮಟನ್ ಸಿಗುತ್ತೆ. ಬಿಕಾಸ್ ಇಲ್ಲಿ ಯಾಕೆ ಒಳ್ಳೊಳ್ಳೆ ಮಟನ್ ತರ್ತಾರೆ ಅಂದರೆ ಕಾಂಪಿಟೇಷನ್ ಹಾಗಿದೆ. ಆಮೇಲೆ ಕಾಂಪಿಟೇಷನ್ ಜೊತೆ ಅವರು ಆ ರೇಟಿಂಗ್ ಇಡ್ತಾರಲ್ಲ, ಕೌಲಪ್ಪ ಅಲ್ಲಿ 850 ಹೇಳ್ತಾರೆ, ಮತ್ತು ಬೀರೇಗೌಡ್ರ ಹತ್ರ 900 ಹೇಳ್ತಾರೆ ಇಲ್ಲಿ, ಮತ್ತು ಕಬ್ಬಾಳಮ್ಮ ಅಲ್ಲಿ 750 ರೂಪಾಯಿ ಹೇಳ್ತಾರೆ. ಒಂದೊಂದು ಮಟನ್ ಸ್ಟಾಲ್ ಕೂಡ ಒಂದೊಂದು ರೇಟ್ ಹೇಳ್ತಾರೆ. ಬಟ್ ಒಂದು ಸರಿ ಕಸ್ಟಮರ್ಗೆ ಗೊತ್ತಾಗ್ಬಿಟ್ರೆ ಈ ಮಟನ್ ಸ್ಟಾಲಲ್ಲಿ ಚೆನ್ನಾಗಿರೋ ಮಟನ್ ಸಿಗುತ್ತೆ ಅಂತ ಗೊತ್ತಾಗ್ಬಿಟ್ರೆ ಅವ್ರು ಇನ್ನೆಲ್ಲೂ ಹೋಗಲ್ಲ, ಅಲ್ಲೇ ಸ್ಟಿಕನ್ ಆಗಿಬಿಡ್ತಾರೆ. ಸೊ ಶಾಪ್ ಓನರ್ಸ್ಗಳಿಗೆ ಗೊತ್ತು, ಶಾಪ್ ಮಟನ್ ಮಾರೋರಿಗೆ ಗೊತ್ತು. ಸೊ ಕಸ್ಟಮರ್ಗೆ ಯಾವ ಥರ ಮಟನ್ ಇಷ್ಟಪಡ್ತಾರೆ ಅಂತ ನೋಡಿ. ನಾನು 5 ಲೀಟರ್ ಕುಕ್ಕರ್ ನನ್ನ ಹತ್ರ ಇದೆ, ಸದ್ಯಕ್ಕೆ ಇರುವ ಬಿಗ್ಗೆಸ್ಟ್ ಸೈಜ್ ಆಫ್ ಕುಕ್ಕರ್ ಇನ್ ಮೈ ಹೌಸ್. ಸೊ 5 ಲೀಟರ್ ಕುಕ್ಕರ್ ತೊಗೊಂಡಿದ್ದೀನಿ, ಆದ್ರೂ 5 ಲೀಟರ್ ಕುಕ್ಕರ್ ಹಿಡಿತಾ ಇಲ್ಲ. ಸೊ ಇನ್ನೊಂದು ಚೆನ್ನಾಗಿ ತಿರುವಿ ಫ್ರೆಂಡ್ಸ್, ತಿರುವಿದ್ರೆ ಕೆಳಗಡೆ ಇರೋ ಮಸಾಲ ಐಟಮ್ ಎಲ್ಲ ಚೆನ್ನಾಗಿ ಮಟನ್ ಜೊತೆ ಮಿಕ್ಸ್ ಆಗುತ್ತೆ. ಇವಾಗ ನಾನು ಯಾವುದೇ ನೀರನ್ನು ಕೂಡ ಅಲ್ಲಿ ಆ್ಯಡ್ ಆನ್ ಮಾಡ್ತಾ ಇಲ್ಲ, ಸ್ಟ್ರೈಟ್ ಅವೇ ಕುಕ್ಕರನ್ನು ಮುಚ್ಚಿ ಇಡ್ತಾ ಇದ್ದೀನಿ. ಸೊ ಇದು ಮಿನಿಮಮ್ ನಾನು ಆವಾಗಲೇ ಹೇಳ್ದಂಗೆ ಸೊ ಒಂದು 5 ವಿಷಲ್ ಕೂಗಿಸ್ಕೊಂಡ್ರೆ ಸಾಕಂತ ಅನ್ಕೋತೀನಿ. ಸೊ ಮಟನ್ ಎಳೆದಿರೋದ್ರಿಂದ ನಾನು ಜಾಸ್ತಿ ವಿಷಲ್ ಕೂರಿಸ್ಕೋತಾ ಇಲ್ಲ. ಸೊ ಈಗ ಮೀನ್ವೈಲ್ ಈ ಕುಕ್ಕರನ್ನು ಇನ್ನೊಂದು ಕಡೆ ಇಟ್ಬಿಟ್ಟು ಇವಾಗ ರೈಸಿಗೆ ರೆಡಿ ಮಾಡ್ಕೊಳ್ಳೋಣ. ನಾನು ಅವಾಗಲೇ ಹೇಳಿದೆ ಇದನ್ನು, ನಾನು ಆ್ಯಕ್ಚುಲಿ ನನಗೆ ಲಿಟ್ರಲಿ 4-5 ಥರ 5-6 ಥರ ವೆರೈಟಿ ಆಫ್ ಬಿರಿಯಾನಿ ಗೊತ್ತಿದೆ. ಸೊ ಆದ್ದರಿಂದ ನಾನು ಇನ್ನು ಮುಂದಿನ ದಿನಗಳಲ್ಲಿ ವೆರೈಟಿ ಇನ್ನು ದಮ್ ಲೈಕ್ ನಾರ್ಮಲ್ ನಾಟಿ ಸ್ಟೈಲ್ ಬಿರಿಯಾನಿ ಮಾಡೋದು ಹೇಗೆ, ಚಿಕನ್ ಬಿರಿಯಾನಿ ಮಾಡೋದು ಹೇಗೆ, ಅಂಬೂರ್ ಬಿರಿಯಾನಿ ಮಾಡೋದು ಹೇಗೆ, ಆ ಥರ ಎಲ್ಲ ಗ್ರೀನ್ ಬಿರಿಯಾನಿ ಈ ಥರ ಎಲ್ಲ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಬನ್ನಿ ರೈಸ್ಗೆ ಇಟ್ಕೊಳ್ಳೋಣ. ಸೊ ರೈಸ್ಗೆ ಇಲ್ಲಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ತಗೊಂಡು ಅದರಲ್ಲಿ ನೀರು ಇಟ್ಕೊಂಡಿದ್ದೀನಿ. ಆ ನೀರು ಇಲ್ಲಿ ರೈಸನ್ನು ಮೊದಲೇ ನಾನು ಹೇಳ್ದಂಗೆ ತೊಳೆದಿಟ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ಈ ಆಲ್ರೆಡಿ ಅನ್ನ ಮಾಡಲಿಕ್ಕೆ ಇಟ್ಟಿದ್ದೀನಲ್ಲ, ಅದಕ್ಕೆ ಬೇ ಲೀವ್ಸ್ ಅಥವಾ ಮಸಾಲೆ ಎಲೆಯನ್ನು ಹಾಕ್ತಾಯಿದ್ದೀನಿ. ಮಸಾಲೆ ಎಲೆ ಇನ್ ದ ಸೆನ್ಸ್ ನಾರ್ಮಲಾಗಿ ಬಳಸೋ ಎಲೆ. ಸೊ ಒಂದು 7-8 ಲವಂಗ ಹಾಕೋತಾ ಇದ್ದೀನಿ. ಲವಂಗ ಆದಮೇಲೆ ಒಂದು 2-3 ಚಕ್ಕೆ, ಲವಂಗ, ಮಸಾಲ ಎಲೆ, 1-2 ಏಲಕ್ಕಿ, ಮತ್ತು ಸ್ವಲ್ಪ ಆವಾಗಲೇ ತೋರಿಸ್ದಂಗೆ ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಒಂದು 4-5
ಹಸಿಮೆಣಸಿನ್ಕಾಯಿ ಇದನ್ನೆಲ್ಲ ನೀವು ಈ ಅನ್ನಕ್ಕೆ ಅಂತ ಇಟ್ಟಿರೋ ನೀರಿಗೆ ಹಾಕೋಬೇಕಾಗುತ್ತೆ ಫ್ರೆಂಡ್ಸ್. ಇದೆಲ್ಲ ಕೂಡ ನಿಮಗೆ ಅನ್ನಕ್ಕೆ ಆ್ಯಡ್ ಆನ್ ಘಮವನ್ನು ಕೊಡುತ್ತೆ. ಸೊ ಬಿರಿಯಾನಿ ಅನ್ನೋದು ನಂಗೆ ಗೊತ್ತಿಲ್ಲ ಯಾವಾಗ ಬಿರಿಯಾನಿ ಅನ್ನೋ ಕಾನ್ಸೆಪ್ಟ್ ಈಚೆ ಬಂತು ಅಂತ. ಬಟ್ ನಾನು ಒಂದನ್ನು ಹೇಳಬೇಕಂದ್ರೆ ಟಿಲ್ ಟುಡೇ ನನಗೆ ಈಚೆ ತಿಂದಿರೋ ಬಿರಿಯಾನಿಗಳಲ್ಲಿ ಯಾವುದೂ ಇಷ್ಟ ಆಗಿಲ್ಲ ಫ್ರೆಂಡ್ಸ್. ನನಗೆ ಇಷ್ಟ ಆಗಿರೋದೇ ನಾನು ಮಾಡೋ ಬಿರಿಯಾನಿ, ಅದರಲ್ಲೂ ಈ ಸಿಗ್ನೇಚರ್ ಬಿರಿಯಾನಿ. ಅದರಲ್ಲೂ ನನಗೆ ಮಟನ್ ಬಿರಿಯಾನಿ ಅಂದರೆ ತುಂಬ ತುಂಬ ತುಂಬಾ ಇಷ್ಟ. ಎಷ್ಟರ ಮಟ್ಟಿಗೆ ಅಂದರೆ ಲೈಕ್ ಮಾಡಿದಾಗೆಲ್ಲ ಮಿನಿಮಮ್ 2 ಸರಿ ಆದ್ರೂ ಬಡಿಸ್ಕೊಂಡು ತಿಂತೀನಿ ಫ್ರೆಂಡ್ಸ್, ನಂಗೆ ಅಷ್ಟು ಇಷ್ಟ. ಸೊ ಇಲ್ಲಿ ನೋಡಿ ನನಗೆ ಅನ್ನಿಸ್ತು ಯಾಕೋ 1/4 kg ಮಟನ್ಗೆ ನಾನು ಕರೆಕ್ಟಾಗಿ 1/4 kg ಅಕ್ಕಿಯನ್ನು ತೊಗೊಂಡಿದ್ದೀನಿ. ಇನ್ನು ನೀವು 1/4 kg ಮಟನ್ಗೆ 1 kg ಅಕ್ಕಿ ತೊಗೊಂಡ್ರೂ ನಡೆಯುತ್ತೆ. ಫಾರ್ ಫಂಕ್ಷನ್ ಪರ್ಪಸ್ ಮಾಡೋದ್ರಾದರೆ 1:2 ತೊಗೊಂಡ್ರೂ ನಡೆಯುತ್ತೆ ಫ್ರೆಂಡ್ಸ್. 1 kg ಮಟನ್ ಆದರೆ 2 kg ರೈಸ್ ಹಾಕ್ಕೊಂಡ್ರೂ ನಡೆಯುತ್ತೆ. ಬಿಕಾಸ್ ನಿಮಗೆ ಗೊತ್ತು ಮಟನ್ ರೇಟು ಎಷ್ಟು ನಡೀತಾ ಇದೆ ಅಟ್ ಪ್ರೆಸೆಂಟ್ ಅಂತ. ಸೊ 1:2 ಫಾರ್ ಅ ಫಂಕ್ಷನ್ ಪರ್ಪಸ್. ಮನೆಯವ್ರಿಗೆ ಆದರೆ ಸೊ 1:1 ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮನೆಯವರೇ ಅಲ್ವಾ, ಯಾರು ಟೈಮ್ ತಿನ್ನೋದು, ಒಂದು ಟೈಮ್ ಟೇಸ್ಟಿಯಾಗಿ ತಿನ್ನೋಣ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್. ಪಾತ್ರೆ ಪ್ರಾಬ್ಲಮ್ ಇದೆ. ಆಮೇಲೆ ನನಗೆ ಯಾಕೋ ಡೌಟ್ ಆಯಿತು, ಮೈಟ್ ಬಿ ಅನ್ನಕ್ಕೆ ನೀರು ಸಾಲಲ್ಲ ಅಂತ. ಸೊ ನನ್ನ ಹತ್ರ ಇರೋ ಮ್ಯಾಕ್ಸಿಮಮ್ ಸೈಜ್ ಪಾತ್ರೆಗಳಂದರೆ ಇದು 3 ಫ್ರೆಂಡ್ಸ್. ಅದು ಬಿಟ್ಟರೆ ಒಂದು ಪ್ಯಾನ್ ಇದೆ. ಸೊ ಮೀನ್ ವೈಲ್ ನೋಡಿ ಬೇಗ 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 ಅಷ್ಟು ಕೆಲಸ ಮಾಡ್ತಾನೇ ಇದ್ದೀನಿ. ವೆಸಲ್ಸ್ ಸಿಂಕಲ್ಲಿ ಬೀಳ್ತಾನೆ ಇರುತ್ತೆ. ಸೊ ಸದ್ಯಕ್ಕೆ ಯಾರೂ ಹೆಲ್ಪಿಂಗ್ ಹ್ಯಾಂಡ್ ಇಲ್ಲ ಅಲ್ಲ. ಸೊ ಅಟ್ ಎನಿ ಕಾಸ್ಟ್ ಮನೇನೂ ಮೀನ್ ವೈಲ್ ಕ್ಲೀನ್ ಮಾಡ್ಕೋತಾ ಇರಬೇಕು. ಬಿಕಾಸ್ ನನ್ನ ಪತಿರಾಯರಿಗೆ ಮನೆ ಗಲೀಜಿದ್ರೆ ಲಿಟ್ರಲಿ ಅವ್ರ ಮುಖ ಅಂತೂ ನೋಡೋಕ್ಕಾಗಲ್ಲ, ಅಷ್ಟು ಆ್ಯಂಗ್ರಿ ಇರ್ತಾರೆ ಯಾವಾಗೂ. ತುಂಬ ಹೈಜೀನ್ ಪರ್ಸನ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಕ್ಲೀನ್ ಆಗಿರೋದನ್ನು ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಈ 2 ಸ್ಟವ್ ಎಷ್ಟು ಉರಿಯುತ್ತೆ ಫ್ರೆಂಡ್ಸ್, ಇದೇನಿದ್ರು 1 or 2 ಪೀಪಲ್ಗೆ ಮಾಡೋದಾದರೆ ಸರಿ. ನಾನು ಕಾಯ್ತಾನೇ ಇದ್ದೀನಿ ಯಾವಾಗ ನೀರು ಕಾಯುತ್ತೆ ಅಂತ. ಸೊ ಒಂದು ಟಿಪ್ಸ್ ಫ್ರೆಂಡ್ಸ್ ನೋಡಿ, ಆಗಲೇ 1 ವಿಷಲ್ ಮಟನ್ ಕೂಗ್ತು. ಏನೇ ಆಗಲಿ ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ನೀವು ಯಾವತ್ತೂ ತಲೆಯನ್ನು ಕಟ್ಟಿ ಪೂಜೆ ಮಾಡಿ ಫ್ರೆಂಡ್ಸ್. ತಲೆಯನ್ನು ಬಿಟ್ಟಿರೋದು ಉಗ್ರದೇವಿಯರ ಸ್ವರೂಪ ಆಗಿರೋದ್ರಿಂದ ಶಾಂತಿ ಮನೆಯಲ್ಲಿ ನೆಲೆಸಬೇಕು, ಖುಷಿ ನೆಮ್ಮದಿ ಇರಬೇಕು ಅಂದರೆ ದಯವಿಟ್ಟು ನಿಮ್ಮ ತಲೆಯನ್ನು ಪೂಜೆ ಮಾಡೋ ಸಮಯದಲ್ಲಿ ಕಟ್ಟಿ ಆನಂತರ ದೇವರಿಗೆ ಪೂಜೆಯನ್ನು ಮಾಡಿ ಅಂತ ಹೇಳ್ತೀನಿ. ಸೊ ಆವಾಗ ನಮ್ಮ ಮನೆಯಲ್ಲಿ ನಾವು ಏನಕ್ಕೆ ಪೂಜೆ ಮಾಡೋದಾದರೂ ದೇವರು ಅದಕ್ಕೆ ತನ್ನದೇ ಆದ ರೀತಿಯಲ್ಲಿ ನಮಗೆ ರಿಟರ್ನ್ಸನ್ನು ಕೊಡ್ತಾರೆ ಅಂತ ಹೇಳ್ಬೋದು. ಆಮೇಲೆ ಉಗುರನ್ನ ಯಾವಾಗಲೂ ಕಡಿಯೋದೇ ಆಗಿರ್ಬೋದು, ತಿನ್ನೋದೇ ಆಗಿರ್ಬೋದು, ಅದು ಒಳ್ಳೆಯದಲ್ಲ ಫ್ರೆಂಡ್ಸ್. ಮನೆಯಲ್ಲಿ ಉಗುರದು ಬೀಳೋದು ಅದು ಒಳ್ಳೆಯದಲ್ಲ ಅಂತಲೂ ಹೇಳ್ಬೋದು. ಮತ್ತು ನಿಮ್ಮ ಕೂದಲನ್ನು ಸಾಯಂಕಾಲದ ಹೊತ್ತು ಬಾಚಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್. ಸೊ ಕೂದಲು ಕೂಡ ಲಕ್ಷ್ಮಿ ಅಂತಲೇ ಹೇಳ್ತಾರೆ. ಸೊ ಸಾಯಂಕಾಲದ ಹೊತ್ತು ಕೂದಲನ್ನು ಬಾಚಬೇಡಿ ಯಾವಾಗಲೇ ಆದ್ರೂ. ಆಮೇಲೆ ಸಾಯಂಕಾಲದೊತ್ತು ಮನೆ ಬಾಗಿಲ ಹತ್ರ ಬಟ್ಟೆಯನ್ನು ಹಾಕೋದಾಗಿರ್ಬೋದು, ಏನೋ ಒಂದು ವೆಟ್ ಅಥವಾ ಯಾವುದೋ ಒಂದು ಬಟ್ಟೆ ಸ್ವಲ್ಪ ಅಲ್ಲಿ ಹಾಕೋಣ ಬಿಡು ಅಂತ. ಸೊ 6 ಗಂಟೆ ಮೇಲೆ ಅಥವಾ 5 ಗಂಟೆ ಮೇಲೆ ಅದು ಲಕ್ಷ್ಮಿ ಮನೆಗೆ ಬರುವಂಥ ಸಮಯ ಆಗಿರೋದ್ರಿಂದ ಮನೆಯಲ್ಲಿ ಯಾವಾಗಲೂ ಬಟ್ಟೆ ಬಾಗಿಲು ಎಂಟ್ರೆನ್ಸ್ ಬಾಗಿಲು ಅಥವಾ ಡೋರಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಬಟ್ಟೆಯನ್ನು ಹಾಕಬೇಡಿ ಫ್ರೆಂಡ್ಸ್. ಮತ್ತು ಈವ್ನಿಂಗ್ ಟೈಮ್ ಸಾಯಂಕಾಲ 5 ಗಂಟೆ ಆದ ನಂತರ ಕಸವನ್ನು ಗುಡಿಸೋದಾಗಿರ್ಬೋದು, ಇನ್ನೊಂದೇ ಆಗಿರ್ಬೋದು, ಈಚೆ ಏನನ್ನೇ ಬೇಡವಾದ ವಸ್ತುವನ್ನು ಇಡೋದನ್ನು ಕಡಿಮೆ ಮಾಡಿ. ಮತ್ತು ಯಾವಾಗಲೂ ಡೋರನ್ನು ಈವ್ನಿಂಗ್ ಒಂದು 10ರಿಂದ 15 ನಿಮಿಷನಾದರೂ 6 ಗಂಟೆ ನಂತರ ಓಪನ್ ಮಾಡಿ ಬಿಡಿ ಫ್ರೆಂಡ್ಸ್. ಆ ಟೈಮಲ್ಲಿ ಲಕ್ಷ್ಮೀ ದೇವಿ ಬರೋ ಅಂಥ ಸಮಯ ಅಂತೆ. ಸೊ ಆ ಟೈಮಲ್ಲಿ ಡೋರನ್ನು ಮುಚ್ಚೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಸಣ್ಣ
ಚೇಂಜಸ್ಗಳು ನಮ್ಮ ಜೀವನದಲ್ಲಿ ತುಂಬಾ ಬದಲಾವಣೆಯನ್ನು ತರುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಪೂರ್ವಿಕರು ಮಾಡಿರೋದು ಏನು ಯಾವುದೇ ರೀತಿಯ ಅರ್ಥ ಇಲ್ಲದೆ ಅಲ್ಲ, ಅವರೇನೋ ಒಂದು ಮಾಡಿದ್ದಾರೆ ಅಂದರೆ ಅದಕ್ಕೇನೋ ಒಂದು ಬಲವಾದ ಮಹತ್ವವಾದ ಕಾರಣ ಇರುತ್ತೆ ಅಂತ ನಾನು ಇವತ್ತು ನಿಮಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ನೋಡಿ, ಕಾದು ಎಷ್ಟೊತ್ತಿಂದ ಇವಾಗ ನನ್ನ ಅಕ್ಕಿಗೆ ಇಟ್ಟಿರೋ ರೈಸ್ ಕಾದಿದೆ. ನಾನು ಆವಾಗಲೇ ತೋರಿಸಿರೋ ಹಾಗೆ ನೋಡಿ, ಇವಾಗ ಮತ್ತೆ 3ನೇ ವಿಷಲ್ ಆಯಿತು ಕುಕ್ಕರು ಮಟನ್ದು. ಸೊ ಆವಾಗಲೇ ನಾನು ನಿಮಗೆ ತೋರಿಸಿರೋ ಹಾಗೆ ನಮ್ಮ ಮನೆಯಲ್ಲೇ ಬೆಳೆದಿರುವಂಥ ಭತ್ತದಿಂದ ಮಾಡಿರುವಂಥ ಅಕ್ಕಿಯನ್ನು ಇಲ್ಲಿ ಬಳಸ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಯಾವುದೇ ಥರ ಜೀರಾ ರೈಸ್ ಆಗಿರ್ಬೋದು, ಯಾವುದೇ ಥರ ಬಾಸುಮತಿಯನ್ನು ಸದ್ಯಕ್ಕೆ ಈ ಬಿರಿಯಾನಿಗೆ ಬಳಸ್ತಾ ಇಲ್ಲ. ನಾನು ಬಳಸಿದೆ ಸ್ವಲ್ಪ ದಿನ, ನನಗೂ ಬಾಸುಮತಿ ಇಂಡಿಯಾ ಗೇಟ್ ಬಾಸುಮತಿ ಬೇಕು, ಚೆನ್ನಾಗಿರುತ್ತೆ, ಉದ್ದ ಇರುತ್ತೆ. ಬಟ್ ನಿಜ ಹೇಳ್ತೀನಿ, ಬಿರಿಯಾನಿಗೆ ಬಾಸುಮತಿಗಿನ್ನ ಜೀರಿಗೆ ರೈಸ್ ತುಂಬಾ ಸೂಟ್ ಆಗುತ್ತೆ ಫ್ರೆಂಡ್ಸ್. ತುಂಬ ನಿಮಗೆ ರೈಸೂ ಟೇಸ್ಟ್ ಬರಬೇಕಂದ್ರೆ ದಯವಿಟ್ಟು ಬಾಸುಮತಿಯನ್ನು ಬಿರಿಯಾನಿಗೆ ಬಳಸೋದನ್ನು ಬಿಟ್ಟು ಜೀರಿಗೆ ರೈಸ್ ಕಡೆ ನಿಮ್ಮ ಬಿರಿಯಾನಿಯನ್ನು ಎಕ್ಸಿಕ್ಯೂಟ್ ಮಾಡಿ. ಆವಾಗ ಕಮೆಂಟ್ ಮಾಡಿ ಹೇಳಿ, ಬಾಸುಮತಿ ಬಳಸುವಾಗ ಹೇಗಿತ್ತು, ಜೀರಿಗೆ ರೈಸನ್ನು ಬಳಸಿದಾಗ ಹೇಗಿತ್ತು ಅಂತ ಫ್ರೆಂಡ್ಸ್. ಸೊ ಆಮೇಲೆ ಇನ್ನೂ ಒಂದು ಹೇಳಬೇಕು ಫ್ರೆಂಡ್ಸ್, ರೀಸೆಂಟಾಗಿ ನಾನು ಇಡ್ಲಿ ರೆಡಿ ಮಾಡೋದಕ್ಕೆ ಇಡ್ಲಿ ಅಕ್ಕಿಯನ್ನು ನೆನೆ ಹಾಕಿದ್ದೆ. ಬಟ್ ಆ ಇಡ್ಲಿ ಅಕ್ಕಿ ಎಲ್ಲ ಮೇಲ್ಗಡೆ ಬಂದು ಕೂತ್ಬಿಟ್ಟಿದೆ, ನೋಡಿದ್ರೆ ಆರಾಮಾಗಿ ಪಫ್ ರೈಸ್ ಥರ ಆಗಿಬಿಟ್ಟಿದೆ. ಸೊ ನನಗೆ ಲಿಟ್ರಲಿ ಡೌಟ್ ಆಯಿತು, ನಾವು ಎಷ್ಟು ಕಲಬೆರಕೆ ವಸ್ತುಗಳನ್ನು ತಿಂತಾಯಿದ್ದೀನಿ ಅಂತ ಭಯಕ್ಕೆ ಆ ಅಕ್ಕಿನ ನಿಜ ಈಚೆ ಸುರಿದ್ಬಿಟ್ಟೆ ಫ್ರೆಂಡ್ಸ್. ದಯವಿಟ್ಟು ಆದಷ್ಟು ಹಳ್ಳಿ ಕಡೆ ಹೋಗಿ ನಿಮ್ಮ ದಿನನಿತ್ಯದ ಸಾಮಾನುಗಳು ಅಟ್ಲೀಸ್ಟ್ ರಾಗಿ, ಜೋಳದ ಹಿಟ್ಟು, ಗೋಧಿ ಹಿಟ್ಟು ಇದನ್ನು ತಗೊಳ್ಳೋದಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ಆದಷ್ಟು ಬೈ 1 get 1 ಇರುತ್ತೆ, ಬೈ 1 buy 2 ಇರುತ್ತೆ, get 1 get 3 ಇರುತ್ತೆ. ಇದೆಲ್ಲ ಬಿಟ್ಬಿಡಿ ಫ್ರೆಂಡ್ಸ್. ಏನೋ ಅವರು ನಮಗೆ ಕೊಡ್ತಾ ಇದ್ದಾರೆ, ಅದರಲ್ಲಿ ಏನೋ ಆಫರ್ ಇದೆ ಅಂದರೆ ಬ್ಲೈಂಡಾಗಿ ತೊಗೊಳಕ್ಕೆ ಹೋಗ್ಬಿಡಿ. ದಯವಿಟ್ಟು ಎಕ್ಸ್ಪೈರಿ ಡೇಟನ್ನು ನೋಡಿ ಪ್ರಾಡಕ್ಟಲ್ಲಿ, ಆನಂತರ ಅದನ್ನು ತೊಗೊಳ್ಳಿ. ಮತ್ತು ಎಕ್ಸ್ಪೈರಿ ಡೇಟ್ ನಿಯರ್ ಬೈ ಇದೆ ಅಂದ್ರೂ ನೀವು ಯೋಚನೆ ಮಾಡಿ, ಆ ಪ್ರಾಡಕ್ಟ್ ತೊಗೋತಾ ಇರೋ ಪ್ರಾಡಕ್ಟು ನಿಮಗೆ ತೀರುತ್ತಾ, ವಿತಿನ್ ಎಕ್ಸ್ಪೈರಿ ಡೇಟ್ ಒಳಗಡೆ ತೀರುತ್ತಾ ಅಂತ. ಸೊ ಇದು ನನ್ನ ಸಣ್ಣ ಪುಟ್ಟ ಸಲಹೆಗಳು ಅಂತ ಹೇಳ್ಬೋದು ಫ್ರೆಂಡ್ಸ್. ಬನ್ನಿ, ಇವಾಗ ರೈಸ್ ಬೆಂದಿದೆ. ನಾನು ಹೇಳ್ದಲ್ಲ, ತೀರಾ ಬೇಯಿಸೋಕೆ ಹೋಗಬಾರ್ದು, ಅರ್ಧಂಬರ್ಧ, ಕೇವಲ 70% ಬೆಂದಿದೆ ಅನ್ನುವಾಗ ಮಾತ್ರ ರೈಸನ್ನು ನೀವು ರಿಮೂವ್ ಮಾಡಿ, ಕಂಪ್ಲೀಟ್ ಬೇಯಿಸೋಕೆ ಹೋಗ್ಬೇಡಿ ಫ್ರೆಂಡ್ಸ್. ಸೊ ನಾನು ಈ ದಮ್ ರೈಸ್ಗೆ ಸ್ವಲ್ಪ ಜಾಸ್ತಿ ನೀರನ್ನು ಹಾಕೋತೀನಿ, ಬಿಕಾಸ್ ನನಗೆ ಗಂಜಿ ಥರ ಇದ್ದರೆ ರೈಸ್ ಕ್ಲೀನ್ ರೈಸ್ ಔಟ್ಪುಟ್ ಈಚೆ ಬರೋಲ್ಲ ಫ್ರೆಂಡ್ಸ್. ನಾನು ಕೆಳಗಡೆ ಒಂದು ಪಾತ್ರೆ ಇಟ್ಟು ಅದ್ರ ಮೇಲೆ ತೂತಿನ ಬೋಸಿ ಅಥವಾ ಸ್ಟ್ರೈನರ್ ಇಟ್ಟು ಅಕ್ಕಿಯ ನೀರನ್ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೀವೇ ನೋಡ್ಬೋದು ಎಷ್ಟು ಕ್ಯೂಟಾಗಿ ರೈಸ್ ಆಗಿದೆ ಅಂತ. ಒಂದು ಸ್ವಲ್ಪನೂ ಅಂಟೋದಿಲ್ಲ, ಎಂಥದ್ದು ಇಲ್ಲ. ತುಂಬ ಚೆನ್ನಾಗಿ ಬಂದಿದೆ ರೈಸು. ನಾನು ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ದೀನೋ ಅಷ್ಟು ಹದದಲ್ಲಿ ರೈಸ್ ಬಂದಿದೆ. ಇದನ್ನೆಲ್ಲ ನೀವು ಕಣ್ಣಳತೆಯಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್. ಕೈಯಲ್ಲಿ ಹಿಂಗೆ ಚಿಗಿದ ತಕ್ಷಣ ಅಕ್ಕಿ ಕಂಪ್ಲೀಟ್ ಸ್ಮ್ಯಾಶ್ ಆಗಬಾರ್ದು, ಸ್ವಲ್ಪ ಮಧ್ಯ ಗಂಟೆ ಥರ ಉಳ್ಕೊಳ್ಬೇಕು. ಆವಾಗ ನೀವು ತೆಗೆದು ನೀರನ್ನು ಸೋಸ್ಬೋದು. ಎಲ್ಲೋ ನಾನು ಬರೋ ಅನ್ನವನ್ನೆಲ್ಲ ಇದಕ್ಕೆ ಹಾಕೋತಾ ಇದ್ದೀನಿ. ಅಕ್ಕಿ ಒಂದೊಂದು ದೊಡ್ಡವ್ರು ಹೇಳಿದಾರಲ್ಲ, ನಿನ್ನ ಋಣ ಇರಬೇಕು, ಆ ಊಟ ಮಾಡಬೇಕು ಅಂದರೆ ಆ ಒಂದೊಂದು ಒಗ್ಳಲ್ಲೂ ನಿನ್ನ ಹೆಸರು ಬರ್ತಿರಬೇಕು ಅಂತ ದೊಡ್ಡವ್ರು ಹೇಳೋ ಹಂಗೆ. ಸೊ ಊಟ ಅಥವಾ ಅನ್ನ ಅನ್ನೋದು ತುಂಬ ಇಂಪಾರ್ಟೆಂಟು. ಈ ಥರ ನೀವು ಮೇಲೆ ಕೆಳಗಡೆ ಮಾಡಿ ಬರೋ ಸಣ್ಣ ಪುಟ್ಟ ನೀರಿನ ಅಂಶವನ್ನು ನೀವು ತೆಗಿಬೋದು ಈಚೆ. ಮತ್ತು ನೋಡ್ಬೋದು ನೀವು ಅನ್ನ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ಅಂತ. ಖಾಲಿ ಅನ್ನನೇ ತಿನ್ನೋಣ ಅನ್ನೋ ಅಷ್ಟು ಕ್ಯೂಟಾಗಿ ಬೆಂದಿದೆ ಅನ್ನ. ಸೊ ಒಂದು ಪಾತ್ರೆ ಅನ್ನ ಇಲ್ಲಿ ರೆಡಿಯಾಗಿದೆ. ಇನ್ನೊಂದು ಪಾತ್ರೆ ಅನ್ನವನ್ನು ನಾವು ಅದು ಸ್ವಲ್ಪ ಜಾಸ್ತಿ ಅಕ್ಕಿ ಇರೋದ್ರಿಂದ ಅದೊಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಿಂಗೆ ಮಾಡೋಣ. ನನಗೇನು ಬಿಸಿ ತಾಗ್ತಾಯಿಲ್ಲ, ನಾನು ಸ್ವಲ್ಪ ಡೈಲಿ ಮಾಡಿ ರೂಢಿ ಆಗಿಬಿಟ್ಟಿದ್ದೀನಿ. ಸೊ ಇವಾಗ ನಾನು ಇದನ್ನು ಇನ್ನೊಂದು ಪಾತ್ರೆಗೆ ತೊಗೋತಾ ಇದ್ದೀನಿ, ಬಿಕಾಸ್ ನನ್ನ ಹತ್ರ ಇರೋ ಏಕೈಕ ಸ್ಟ್ರೈನ್ ರೈಟ್ ನಾವು ಇದೇನೆ. ಸೊ ಅದಕ್ಕೆ ಅದನ್ನು
ಇನ್ನೊಂದು ಬಸಿಯೋದಕ್ಕೆ ಅಥವಾ ಇನ್ನೊಂದು ಅನ್ನ ರೆಡಿ ಇದೆ, ಅದನ್ನು ನಿಮ್ಮ ಹತ್ರ ಇಲ್ಲಿ ಬಂದು ತೋರಿಸ್ತಾ ಇದ್ದೀನಿ ಹೇಗೆ ಅದನ್ನು ಸ್ಟ್ರೈನ್ ಮಾಡ್ತೀನಿ ಅಂತ ಫ್ರೆಂಡ್ಸ್. ಸೊ ಇಲ್ಲಿ ನೋಡಿ, ದೊಡ್ಡ ಪಾತ್ರೆ ಸದ್ಯಕ್ಕೆ ಇರುವಂಥ ದೊಡ್ಡ ಪಾತ್ರೆ ನೋಡಿ. ಕೈ ಹುಷಾರು ಫ್ರೆಂಡ್ಸ್, ನನಗೆ ಸ್ವಲ್ಪ ರೂಢಿ ಇರೋದ್ರಿಂದ ಅಷ್ಟು ತಲೆನೋವಿಲ್ಲ. ಸೊ ನನ್ನ ಕೈಯೆಲ್ಲ ಸುಟ್ಟ ಗಾಯಗಳೇ, ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಕಾಮನ್, ಅದು ಅಡುಗೆ ಮಾಡೋರ್ಗೇ ಅದೊಂಥರ ಅವಿನಾಭಾವ ಸಂಬಂಧ ಯಾವುದ್ರ ಜೊತೆ, ಸ್ಟವ್ ಜೊತೆ. ಸೊ ಕೆಳಗಡೆ ನೀರು ನೋಡಿ, ಎಷ್ಟು ನೀರನ್ನು ತೊಗೊಂಡಿದ್ದೀನಿ ಅಂತ. ಸೊ ನೀರು ಎಷ್ಟು ತೊಗೋತೀವಿ ಅಷ್ಟು ಒಳ್ಳೆಯದು. ಆ್ಯಂಡ್ ಮೋರೋವರ್, ಈ ಬಿಸಿ ನೀರನ್ನು ಸಿಂಕಿಗೆ ಸುರಿಯೋದ್ರಿಂದ ಇನ್ನೊಂದು ಏನು ಬೆನಿಫಿಟ್ ಅಂದರೆ ಫ್ರೆಂಡ್ಸ್, ಸಿಂಕಲ್ಲಿರೋ ಗಲೀಜೆಲ್ಲ ಅಥವಾ ಎಣ್ಣೆ ಜಿಡ್ಡೆಲ್ಲ ಸ್ವಲ್ಪ ಹೋಗುತ್ತೆ. ಇನ್ನೊಂದು, ರೀಸೆಂಟಾಗಿ ನಮ್ಮ ಸಿಂಕು ಸ್ವಲ್ಪ ಟ್ರಬಲಲ್ಲಿತ್ತು. ಆವಾಗ ಕರೆಸಿದ್ದು ಅದನ್ನು ರೆಡಿ ಮಾಡೋರು. ಅವರು ಒಂದು ಅಡ್ವೈಸ್ ಕೊಟ್ಟರು ಫ್ರೆಂಡ್ಸ್, ಈ ಸಿಂಕೆಲ್ಲ ಕಟ್ಕೊಂಡಿದೆ ಅಂದರೆ ಆವಾಗ ಕ್ಲಾಸಿಕ್ ಸೋಡಾ ಅಂತ ಬರುತ್ತೆ. ಈ ಕ್ಲಾಸಿಕ್ ಸೋಡಾವನ್ನು ನೀವು ತೊಗೊಬಂದು ಸಿಂಕಲ್ಲಿ ಡ್ರೈನೇಜ್ ಹತ್ರ ಸ್ವಲ್ಪವನ್ನು 1-2-4 ಸ್ಪೂನು ಕ್ಲಾಸಿಕ್ ಸೋಡಾವನ್ನು ಅದರಲ್ಲಿ ಹಾಕ್ಬಿಟ್ಟು, ನಂತರ ಈ ಥರ ಚೆನ್ನಾಗಿ ಕಾಯಿಸಿರೋವಂಥ ಪ್ಲೇನ್ ಬಿಸಿ ನೀರನ್ನು ಅದರೊಳಗಡೆ ಹಾಕಿದ್ರೆ, ಸೊ ಸಿಂಕಲ್ಲಿ ಪೈಪಲ್ಲಿ ಕಟ್ಕೊಂಡಿರೋ ಈ ಸಣ್ಣ ಪುಟ್ಟ ಗಲೀಜು ಎಲ್ಲ ಕೂಡ ತುಂಬ ಚೆನ್ನಾಗಿ ಕ್ಲೀನಾಗುತ್ತೆ ಫ್ರೆಂಡ್ಸ್. ನನಗೆ ಅವರು ಬಂದಾಗ ಕೊಟ್ಟಂಥ ಸಲಹೆ ಇದು. ಇವಾಗ ನೋಡಿ, ಮಸಾಲೆ ಐಟಮ್ಸ್ ನಾವೇನೇನು ಬೇ ಲೀವ್ಸ್ ಎಲ್ಲ ಹಾಕಿತ್ತು ಅದೆಲ್ಲ ಸ್ಟ್ರೈನರಲ್ಲಿ ಕೆಳಗಡೆ ಕೂತಿದೆ. ಸೊ ಇವಾಗ ಅನ್ನ ರೆಡಿ ಇದೆ. ಇವಾಗ ಬನ್ನಿ, ಕುಕ್ಕರ್ ಮಟನ್ ಕುಕ್ಕರ್ನ ಸಮಯ. ಸೊ ಮಟನ್ ಆಲ್ರೆಡಿ ನಾನಿಲ್ಲಿ 5 ಕೂಗನ್ನು ಕೂಗಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ಕೂಡ ನಿಮ್ಮ ಮಟನ್ನನ್ನು ನೋಡಿಕೊಂಡು ವೆದರ್ ಅದು ಎಳೆದಿದೆಯಾ ಅಥವಾ ಬಲ್ತಿರೋದಿದೆಯಾ ಅಂತ ಸೊ ನೋಡಿಕೊಂಡು ನೀವು ಎಷ್ಟು ವಿಷಲ್ ಬೇಕು ಅನ್ನೋದನ್ನು ಕೂಗಿಸ್ಕೊಳ್ಳಿ. ಬಲ್ತಿದ್ರೆ ಮಿನಿಮಮ್ ಮ್ಯಾಕ್ಸ್ ಟು ಮ್ಯಾಕ್ಸ್ 7 ವಿಷಲ್ ಅಥವಾ 8 ವಿಷಲ್ ಸಾಕಾಗುತ್ತೆ ಫ್ರೆಂಡ್ಸ್. ಆ್ಯಂಡ್ ಮೋರೋವರ್, ತುಂಬ ಈ ಕುಕ್ಕರ್ ಅನಾಹುತವನ್ನು ನೋಡಿದ್ದೀವಿ. ಅರಿಬರಿಯಲ್ಲಿ ಪಲಾವ್ ಮಾಡಿರ್ಬೋದು, ಏನೋ ಸಾಂಬಾರು ಮಾಡಿ, ಅಯ್ಯೋ ಟೈಮ್ ಆಗೋಯ್ತು ಅಂತ ಕುಕ್ಕರ್ ಮುಚ್ಚಳವನ್ನು ವಿಷಲ್ ತೆಗಿದೆ, ಅದರೊಳಗಡೆ ಇರೋ ಗಾಳಿಯನ್ನು ತೆಗಿಯೋದಾಗಿರ್ಬೋದು. ದಯವಿಟ್ಟು ಆ ಥರ ತಪ್ಪುಗಳನ್ನಂತೂ ಮಾಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಟೈಮ್ ಹೋದರೆ ಹೋಯಿತು. ನಿಮ್ಮ ಹೆಲ್ತು ಅಥವಾ ನಿಮ್ಮ ಸೇಫ್ಟಿ ಕೂಡ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ಈಗ ನೋಡಿ, ವಿಷಲ್ ಕಂಪ್ಲೀಟ್ 0 ಹೋಗೋ ತನಕನೂ ನಾನು ಯಾವತ್ತೇ ಆಗಲಿ ಕುಕ್ಕರನ್ನು ತೆಗಿಯಲ್ಲ. ಸ್ವಲ್ಪ ಹೋಗಿದೆ ಅಂದಾಗ ಅದ್ರ ವಿಷಲನ್ನು ತೆಗಿತೀನಿ. ಆವಾಗ ಬರೋದೆಲ್ಲ ಮತ್ತೆ ರಿಲೀಸ್ ಆಗುತ್ತೆ ಫ್ರೆಂಡ್ಸ್. ನೋಡಿ, ನಾನು ಎಷ್ಟು ಚೆಕ್ ಮಾಡ್ತಾಯಿದ್ದೀನಿ ಅಂದರೆ ಅಷ್ಟು ಚೆಕ್ ಮಾಡ್ತಾಯಿದ್ದೀನಿ. ಈಗ ವಿಷಲ್ ಹೋಗಿದೆ. ಸೊ ನಾವಿವಾಗ ಅದನ್ನು ರಿಮೂವ್ ಮಾಡ್ಬೋದು. ನೋಡ್ಬೋದು, ನಾನು ಮಟನ್ ಹಾಕಬೇಕಾದ್ರೆ ಏನೂ ಹಾಕಿಲ್ಲ, ನೀರೇ ಹಾಕಿಲ್ಲ. ಎಷ್ಟು ಚೆನ್ನಾಗಿ ಮಟನಲ್ಲಿರುವಂಥ ರಸ ಎಲ್ಲ ಈಚೆ ಬಂದಿದೆ. ಅದರಲ್ಲಿ ನೋಡ್ಬೋದು ನೀರಿನ ಕಂಟೆಂಟ್ ಕೂಡ ಎಷ್ಟು ಇದೆ ಅಂತ. ಇವಾಗ ತೋರಿಸ್ತೀನಿ ಮಟನ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಸೊ ತುಂಬ ಚೆನ್ನಾಗಾಗಿದೆ. ಅದ್ರದ್ದು ಆರೋಮ ನನಗಂತೂ ಬಂದು ತಟ್ತಾ ಇದೆ ಫ್ರೆಂಡ್ಸ್. ನಂಗೆ ತುಂಬಾ ಟೆಂಪ್ಟ್ ಆಗ್ತಿದೆ, ಯಾವಾಗ ಎಷ್ಟೊತ್ತಿಗೆ ತಿಂತೀನಿ ಅಂತ. ನೋಡ್ಬೋದು, ತುಂಬ ಬಿಸಿ ಇದೆ. ಸೊ ಬೆಂದು ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಬೆಂದಿದೆ ಅಂತಲೇ ಹೇಳ್ಬೋದು. ಇವಾಗ ಇದನ್ನು ಆವಾಗಲೇ ಮಾಡ್ಕೊಂಡಿರೋ ರೈಸ್ ಇದೆಯಲ್ಲ, ರೈಸಿಗೆ ದಮ್ ಮಾಡಲಿಕ್ಕೆ ರೆಡಿ ಮಾಡ್ಕೋಬೋದು. ಸೊ ಬನ್ನಿ, ಆಗಿದ್ರೆ ಗ್ರೇವಿ ಈಗ ರೆಡಿಯಾಗಿದೆ. ಸೊ ಅದಕ್ಕೆ ಬೇಕಾದಂಥ ಪಾತ್ರೆಗಳನ್ನ ತೊಗೊಳ್ಳೋಣ ಮತ್ತು ರೈಸು ತೊಗೊಳ್ಳೋಣ. ಸೊ ನನ್ನ ಹತ್ರ ಹೇಳ್ದಾಗೆ ವೆಸಲ್ಸ್ ನನ್ನಷ್ಟು ಕಲೆಕ್ಷನ್ಸ್ ಇಲ್ಲ ನನ್ನ ಹತ್ರ. ಇರೋದ್ರಲ್ಲಿ ಐ ಸಪೋಸ್ ಟು ಮೇಕ್ ಇಟ್ ಎವ್ರಿಥಿಂಗ್ ರೆಡಿ ಮಾಡಬೇಕಾಗಿದೆ. ಸೊ ನಾನಿವಾಗ 1 ಲೇಯರ್ ರೈಸ್ನ ಕೆಳಗಡೆ ಹಾಕೋತಾ ಇದ್ದೀನಿ. ಸೊ ಪಾತ್ರೆ ಬೇಸು ರೈಸ್ ಹಾಕೋತಾ ಇದ್ದೀನಿ. ಸೊ ಅದನ್ನು ಈವನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ. ಸೊ ನೀವು ನೋಡ್ಬೋದು, ರೈಸ್ ಬಂದು ನೀಟಾಗಿ ಉದುದ್ರಾಗಿ, ಸೊ ಜಸ್ಟ್ 70 ಭಾಗ ಅಷ್ಟೇ ನಾನು ರೈಸನ್ನು ಬೇಯಿಸ್ಕೊಂಡಿರೋದು.
ಈಗ ನಮ್ಮ ಹತ್ರ ಸೊ ಗ್ರೇವಿ ಸೊ ಬಿರಿಯಾನಿ ಗ್ರೇವಿ ರೆಡಿಯಾಗಿದೆ. ಸೊ ಅದನ್ನು ನಾವು ಈವನಾಗಿ ಇಲ್ಲಿ ಸ್ಪ್ರೆಡ್ ಮಾಡ್ತಾ ಹೋಗಬೇಕು ಎಲ್ಲ ಕಡೆ. ಸೊ ಇನ್ಕ್ಲೂಡಿಂಗ್ ಸೂಪ್ ಸಮೇತ ನಾವು ಮಟನನ್ನು ತಗೋಬೇಕು. ಸೊ ಈವನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಹೋಗಬೇಕು. ಇಲ್ಲಿ ನೋಡಿ ಮಾಡ್ತಾ ಇದ್ದೀನಿ ನಾನು ಒಂದು ಕಡೆಯಿಂದ ಚೆನ್ನಾಗಿ. ಸೊ ನಿಮಗೆ ಎಲ್ಲೂ ಕೂಡ ಈ ಗ್ರೇವಿ ಜಾಸ್ತಿ ಆಯಿತು, ರೈಸ್ ಬೆಂದೋಗುತ್ತೆ ಆ ಥರ ಏನಿಲ್ಲ. ಕೇವಲ 70 ಭಾಗ ಮಾತ್ರ ನೀವು ಅನ್ನವನ್ನು ಬೇಯಿಸ್ಕೊಂಡಿರಬೇಕು. ಈಗ ನೋಡಿ ಈ ಗ್ರೇವಿ ಈವನಾಗಿ ಸ್ಪ್ರೆಡ್ ಮಾಡಿದೆ. ಸೊ ಇವಾಗ ಅದ್ರ ಮೇಲೆ ಇನ್ನೂ ಒಂದು ಲೇಯರ್ ಆಫ್ ರೈಸನ್ನು ನಾನು ಆ್ಯಡ್ ಆನ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಬಿಸಿ ಇದೆ, ವೆರಿ ಡಿಫಿಕಲ್ಟ್ ಟು ಹ್ಯಾಂಡಲ್ ಇಟ್. ಬಟ್ ನೀವು ಈ ಥರ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿದ್ದರೆ ಒಳ್ಳೆಯದು ಅಂತ ಹೇಳ್ತೀನಿ. ಸೊ ಮೇಲ್ಗಡೆ ಹಾಕಿದ ರೈಸ್ ಕೂಡ ನಾವು ಮತ್ತೆ ಈವನಾಗಿ ಲೇಯರ್ ಥರ ಅದರ ಮೇಲೆ ಮುಚ್ಚಬೇಕಾಗತ್ತೆ. ಸೊ ಇನ್ ಕೇಸ್ ದೊಡ್ಡ ಪಾತ್ರೆ ಇತ್ತು ಅಂದರೆ ಇದೇ ಥರ ನೀವು 3 ಆದರೂ ಮಾಡ್ಕೋಬೋದು, 4 ಆದರೂ ಮಾಡ್ಕೋಬೋದು. ಸೊ ನಾನು ರೀಸನ್ ದಮ್ ಬಿರಿಯಾನಿ ಏನಕ್ಕೆ ಅಂದರೆ ಲೈಕ್ ಅನ್ನ ಉದುದ್ರಾಗಿ ಬರುತ್ತೆ, ಒಂಥರ ಬಿರಿಯಾನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಆ ಕಾರಣಕ್ಕೆ ನಾನು ಬಿರಿಯಾನಿನ ಈ ಥರ ವಿಧಾನದಲ್ಲಿ ಮಾಡ್ತಾಯಿದ್ದೇನೋ. ಸೊ ನಾನು ಮತ್ತೆ ಇನ್ನೂ ಒಂದು ಪಾತ್ರೆ ತೊಗೋತಾ ಇದ್ದೀನಿ, ಅದಕ್ಕೂ ಕೂಡ ಕೆಳಗಡೆ ಒಂದು ಲೇಯರ್ ರೈಸ್ ಹಾಕ್ತಾಯಿದ್ದೀನಿ. ಈಗ ಉಳಿದಿರೋ ಗ್ರೇವಿಯನ್ನೆಲ್ಲ ಮತ್ತೆ ಈವನಾಗಿ ಇಲ್ಲಿಗೆ ಸ್ಪ್ರೆಡ್ ಮಾಡೋ ಸಮಯ. ಬನ್ನಿ, ನೀಟಾಗಿ ರೈಸನ್ನು ಸ್ಪ್ರೆಡ್ ಮಾಡಿದ ನಂತರ ಸೊ ಬನ್ನಿ ಇವಾಗ ನಾವು ಇದನ್ನು ದಮ್ ಮಾಡಲಿಕ್ಕೆ ಇಡೋಣ. ಸೊ ಸ್ಟವ್ ಹಚ್ಚಿ ಜಸ್ಟ್ ಮೀಡಿಯಮ್ ಲೆವೆಲ್ ಫ್ಲೇಮನ್ನು ಇಟ್ಕೋಬೇಕು. ಮೀಡಿಯಮ್ ಅನ್ನಲಿಲ್ಲ ಅಂದ್ರೂ ತೀರಾ ಲೋಗೂ ಇಟ್ಕೊಂಡ್ರೂ ನಡೆಯುತ್ತೆ. ಬಿಕಾಸ್ ಅದು ಪ್ರಾಪರಾಗಿ ಮಟನ್ ಸೂಪೆಲ್ಲ ರೈಸ್ ಅಬ್ಸರ್ವ್ ಮಾಡಬೇಕು. ಸೊ ಇದಕ್ಕೆ ಜಾಸ್ತಿ ಹೀಟ್ ಮಾಡಿದ್ರೂ ಚೆನ್ನಾಗಿರೋಲ್ಲ. ನಾನಿವಾಗ ಮೀಡಿಯಮ್ ಫ್ಲೇಮಲ್ಲಿ ರೈಸನ್ನು 2 ಪಾತ್ರೆಯಲ್ಲಿ ಶೇರ್ ಮಾಡಿ ಹಾಕಿದ್ದೀನಿ. ಸೊ ಅಲ್ಲಿ ತನಕ ನಾವು ಸ್ವಲ್ಪ ಕಲರಿಂಗನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ. ಬಿರಿಯಾನಿ ಕಲರಿಂಗ್ ಮಾಡಲಿಕ್ಕೆ ನಮಗೆ ನಾನಿಲ್ಲಿ ಲೆಮನ್ ಎಲ್ಲೋ ತೊಗೊಂಡಿದ್ದೀನಿ ಮತ್ತು ಇನ್ನೊಂದು ಆರೆಂಜ್ ಕಲರ್ ತೊಗೊಂಡಿದ್ದೀನಿ. ಸ್ವಲ್ಪ ಹಾಲನ್ನು ಬೌಲ್ಗೆ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಸ್ವಲ್ಪ ಲೈಟಾಗೇ ತೊಗೊಳ್ಳಿ, ಕ್ವಾಂಟಿಟಿ ಕಡಿಮೆನೇ ತೊಗೊಳ್ಳಿ ಅಂತ ಹೇಳ್ತೀನಿ. ಲೈಟಾಗಿ ಕಲರಿಂಗ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿ ಸ್ಟ್ರಕ್ಚರಲ್ಲಿ. ಸೊ ನಾನಿಲ್ಲಿ ಜಸ್ಟ್ 1/2 ಟೇಬಲ್ ಸ್ಪೂನು ಲೆಮನ್ ಎಲ್ಲೋ ತೊಗೊಂಡು ಮಿಕ್ಸ್ ಮಾಡಿಕೊಂಡೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇಟ್ ವಿಲ್ ಟರ್ನ್ ಇನ್ ಟು ದಿಸ್ ಕಲರ್ ಲೇಟರ್ ಆನ್. ಮತ್ತು 1/2 ಟೇಬಲ್ ಸ್ಪೂನ್ ಆ್ಯಕ್ಚುಲಿ ಗ್ರೀನ್ ತೊಗೊಂಡಿರೋದು, ಇಲ್ಲಿ ಮತ್ತು 1/2 ಟೇಬಲ್ ಸ್ಪೂನ್ ಗ್ರೀನ್ ಕಲರನ್ನು ತೊಗೊಂಡು ಮತ್ತು ವಿ ಸಪೋಸ್ ಟು ಮಿಕ್ಸ್ ವಿತ್ ಮಿಲ್ಕ್ ಜೊತೆ ನಾವು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಇದನ್ನು ಹಾಲಿನ ಜೊತೆ ಬೆರೆಸ್ಕೊಂಡ್ರೆ ಸೊ 2 ಕಲರ್ ನಿಮಗೆ ರೆಡಿ ಇರುತ್ತೆ. ಈ ಕಲರನ್ನು ನಾವು ಬಿರಿಯಾನಿ ಮೇಲ್ಗಡೆ ದಮ್ ಮಾಡಲಿಕ್ಕೆ ಇಟ್ಟಿದ್ದೀವಲ್ಲ, ಜಸ್ಟ್ ಬಿರಿಯಾನಿ ಪ್ಲೇಟನ್ನು ರಿಮೂವ್ ಮಾಡಿ ಸೊ ಅದಕ್ಕೆ ಮೇಲ್ಗಡೆ ಗೆರೆ ಥರ ಹಾಕಿದ್ರೆ ಸಾಕು. ಅದನ್ನು ನೀವೇನು ಜಾಸ್ತಿ ಏನೂ ಮಾಡೋಂಗಿಲ್ಲ. ಈ ಥರ ನೀವು ಅದನ್ನು ಸ್ಪ್ರೆಡ್ ಮಾಡಿದರೆ ಸಾಕು. ಆಟೋಮೆಟಿಕಲಿ ಅದು ರೈಸೆಲ್ಲ ಆ ಕಲರನ್ನು ಕ್ಯಾಪ್ಚರ್ ಮಾಡುತ್ತೆ ಫ್ರೆಂಡ್ಸ್. ಇವಾಗ ನೋಡಿ ಬಿರಿಯಾನಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಇವಾಗ ಆಲ್ಮೋಸ್ಟ್ ಬಿರಿಯಾನಿ 2 ಪಾತ್ರೆಯಲ್ಲೂ ಕೂಡ ದಮ್ ಆಗಿದೆ. ಸೊ ಇವಾಗ ನೋಡಿ ಆಲ್ಮೋಸ್ಟ್ ಬಿರಿಯಾನಿ ದಮ್ ಆಗಿ ರೆಡಿ ಆಗಿದೆ. ಸೊ ದಮ್ ಆಗಿದೆ, ರೆಡಿಯಾಗಿದೆ ಬಿರಿಯಾನಿ. ಆಬ್ಸಲ್ಯೂಟ್ಲಿ ಇವಾಗ ರೆಡಿ ಟು ಸರ್ವ್ ಅಂತಲೇ ಹೇಳ್ಬೋದು.
ಪರ್ಫೆಕ್ಟಾಗಿ ದಮ್ ಆಗಿದೆ ಫ್ರೆಂಡ್ಸ್. ನೀವು ನೋಡ್ಬೋದು ಆರಾಮಾಗಿ ಎಷ್ಟು ಚೆನ್ನಾಗಿ ಸ್ಟ್ರಕ್ಚರ್ ಎಲ್ಲ ಬಂದಿದೆ ಬಿರಿಯಾನಿಗೆ ಅಂತ. ಸೊ ಇಟ್ಸ್ ಅಬ್ಸಲ್ಯೂಟ್ಲಿ ಫ್ಯಾಂಟಾಸ್ಟಿಕ್ ಆ್ಯಂಡ್ ಫೈನ್. ಸೊ ನೀವು ಕೂಡ ಈ ಬಿರಿಯಾನಿಯನ್ನು ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಆ್ಯಂಡ್ ದಯವಿಟ್ಟು ನಿಮ್ಮ ಬಿರಿಯಾನಿ ಹೇಗಿತ್ತು, ನಾನು ಮಾಡಿ ತೋರಿಸಿದ ವಿಧಾನ ನಿಮ್ಗೆ ರಿಯಲಿ ಇಷ್ಟ ಆಯಿತಾ, ಏನು ಕತೆ ಅನ್ನೋದನ್ನು ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸ್ ಬನ್ನಿ. ಹಾಗಿದ್ರೆ ಇಲ್ಲಿ ಬಿಸಿ 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 ಬಿರಿಯಾನಿ ರೆಡಿ ಟು ಸರ್ವ್. ಸೊ ಇದೆ ನನ್ನ ಬಿರಿಯಾನಿ, ಮಟನ್ ಬಿರಿಯಾನಿ ರೆಡಿಯಾಗಿದೆ. ದಯವಿಟ್ಟು ನನ್ನ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನನ್ನು ಇದೇ ಥರ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಅಂಟಿಲ್ ದೆನ್, ಬಾಯ್, ಸಿ ಯು, ಲವ್ ಯು ಆಲ್.